ಆಚಾರ್ಯೋಪಾಸನಂ ಶೌಚಂ ಅಂತ. ಶೌಚಂ ಅಂದರೆ ಶುದ್ಧಿ ಅಂತ. ಶುದ್ಧಿ ಅಂದರೆ ಇಲ್ಲಿ ಎರಡು ಶುದ್ಧಿ ಹೇಳ್ತಾರೆ, ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ ಅಂತ. ಈ ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ ಅನ್ನೋ ವರ್ಡನ್ನೇ ಯೂಸ್ ಮಾಡಿದ್ದಾರೆ ಇದರಲ್ಲಿ? ಇಲ್ಲ, ಮಾಡಿದ್ದಾರೆ. ಹೌದಾ? ಗೀತೆಯ ವ್ಯಾಖ್ಯಾನಗಳಲ್ಲಿ ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ ಅಂತಲೇ ವ್ಯಾಖ್ಯಾನ ಮಾಡಿದ್ದಾರೆ. ಬಸವಣ್ಣ ವಚನಗಳಲ್ಲಿ ಅದೇ ಶಬ್ದಗಳಿವೆ. ಯಾರಿಗೆ ನನಗೆ ಗೊತ್ತಿದೆ ಅಂತ ಆಗುತ್ತೋ ಅವನ ಕಲಿಕೆ ನಿಂತೋಗ್ಬಿಡುತ್ತೆ. ಅವನು ತಾನೇ ಕ್ಷೇತ್ರಜ್ಞ ಅಂತ ಭಾವಿಸೋ ಒಂದು ಜ್ಞಾನ ಅಜ್ಞಾನ ಅಂತ ಇನ್ನೊಂದು ಗುಂಪು ಮಾಡ್ತಾನೆ ಅವನಿಗೆ ಕೃಷ್ಣ. ಜ್ಞಾನ ಅಜ್ಞಾನ ಅಂತ ಈಗ ಹೇಳ್ತಾ ಇರೋದನ್ನೆಲ್ಲ ಜ್ಞಾನ ಅನ್ನೋ ಗುಂಪಿಗೆ ಸೇರಿಸ್ತಾ ಹೋಗ್ತಾನೆ. ಮಹಾಭಾರತದ ರಹಸ್ಯಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ, ಶುದ್ಧತೆಗೆ ಆದ್ಯತೆ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು CA ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ, ಬೆಂಗಳೂರು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್. ಸರ್ ನಿಮಗೆ ಸ್ವಾಗತ, ನಮಸ್ಕಾರ ಕಾರ್ಯಕ್ರಮಕ್ಕೆ. ನಮಸ್ತೆ. ಸೊ ನಾವು ಕ್ಷೇತ್ರಜ್ಞ ವಿಭಾಗ ಯೋಗ ಈ ಅಧ್ಯಾಯದಲ್ಲಿದ್ದೀವಿ. ನಾವು ಕಳೆದ ಸಂಚಿಕೆಯಲ್ಲಿ ಮಾತಾಡಿದ ಹಾಗೆ ಕ್ಷೇತ್ರಜ್ಞ ಅಂದರೆ ಹೊಲ ಮತ್ತು ಉಳುವ ಆ ಒಂದು ಉಪಮೆ ತಗೊಂಡು ನಾವು ಮಾತಾಡಿದ್ವಿ. ಸೊ ಅದಕ್ಕಿಂತ ಮುಂಚೆ ನಾವು ಹೊಸ ಪ್ಲೇಸಲ್ಲಿದ್ದೀವಿ. ಯಾಕೆಂದರೆ ನಮ್ಮ ಸ್ಟುಡಿಯೋ ಇನ್ನೂ ರಿನೋವೇಷನ್ ನಡೀತಾನೆ ಇದೆ. ಹೀಗಾಗಿ ಇದು ಗಂಗಾಧರ ಸಾಲಿಮಠ್ ನಿರ್ಮಾಪಕ ನಿರ್ದೇಶಕ ಅವರ ಒಂದು ಸ್ಟುಡಿಯೋದಲ್ಲಿ, ಅವರ ಆಫೀಸಲ್ಲಿದ್ದೀವಿ ಆ್ಯಕ್ಚುಲಿ. ಸರ್ಗೆ ಇಲ್ಲಿ ನಾನು ಎತ್ತಾಕೊಂಡು ಬರಬೇಕಾಯ್ತು. ಆಮೇಲೆ ನಿಮಗೂ ಮರಿಬಾರ್ದು, ನಾವು ಮರಿಬಾರ್ದು ಅಂಥೇಳಿ ಸ್ಟುಡಿಯೋ ರಿನೋವೇಟ್ ಹಾಕಿನ ಮುಂಚೆನೇ ವಿಲ್ ಸ್ಟಾರ್ಟ್ ಸಮ್ಹೌ ಅಂಥೇಳಿ ನಾವು ಈಗ ಶುರು ಮಾಡಿದ್ವಿ. ಸರ್, ಹೊಸ ಆಫೀಸ್ಗೆ ಸ್ವಾಗತ. ಓಕೆ, ಬಟ್ ಇದು ಗೌರಿ ಶಕ್ಕಿ ಸ್ಟುಡಿಯೋ ಅಲ್ಲ ಸರ್. ಅದು ಕ್ಷೇತ್ರಜ್ಞ ಅಂತ ಮಾತಾಡ್ತಾ ಇರೋದು ನಾವು. ಕ್ಷೇತ್ರ ಅಂದರೆ ಸ್ಥಳ ಅಂತಲೇ ಅರ್ಥ ಅಂತ. ಕರೆಕ್ಟಾಗಿ ಇದ್ರ ಬಗ್ಗೆ ಮಾತಾಡ್ತಾ ಇರುವಾಗ ನೀವು ಹೊಸ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀರಿ, ಹೊಸ ಕ್ಷೇತ್ರದಲ್ಲಿ ಹೊಸ ಸೃಷ್ಟಿ ಮಾಡ್ತಾ ಇದ್ದೀರಿ. ಆ ನಡುವೆ ಇದೆಲ್ಲ ನಡೀತಾ ಇದೆ. ಕ್ಷೇತ್ರಜ್ಞ ಅಂತ ಇಡೀ ಬದುಕನ್ನು, ಇಡೀ ಸೃಷ್ಟಿಯನ್ನು ಎಲ್ಲವನ್ನ ಎರಡು ವಿಭಾಗ ಮಾಡಿ ತೋರಿಸ್ಕೊಡ್ತಾ ಇದ್ದಾನೆ ಕೃಷ್ಣ. ಒಂದೇ ಅಂಶವನ್ನು ಎಷ್ಟು ತರಹದಲ್ಲಿ ನೋಡಬಹುದು ಅಥವಾ ಎಷ್ಟು ತರಹದಲ್ಲಿ ಇದೆ ಅಂತ. ಎಷ್ಟು ತರಹದಲ್ಲಿ ನೋಡ್ಬೋದು ಅಂದರೆ ಕಲ್ಪನೆ ಮಾಡ್ಕೊಂಡು ನೋಡ್ಬೋದು ಅಂತಲ್ಲ, ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಂತ ಹೊರಟಾಗ ಎಷ್ಟು ತರಹದಲ್ಲಿ ಅವುಗಳನ್ನು ವಿಭಾಗೀಕರಿಸ್ಕೊಂಡು ನೋಡೋದಕ್ಕೆ ಬರುತ್ತೆ ಅನ್ನೋದಕ್ಕೆ ಭಗವದ್ಗೀತೆ ಒಂದು ಒಳ್ಳೆಯ ಮಾದರಿ ಅಂತ ಅನಿಸುತ್ತೆ. ಇಡೀ ಭಗವದ್ಗೀತೆ ಒಟ್ಟಿನಲ್ಲಿ ಹೇಳೋದು ಒಂದೇ ವಿಷಯವನ್ನೇ ಅಂತಂದ್ರೂ ಅದನ್ನು ಎಷ್ಟು ತರಹದಲ್ಲಿ ಯಾವ್ಯಾವ ನೋಟದಿಂದ ಯಾವ್ಯಾವ ಕಡೆಯಿಂದ ನಿಂತು ಹೀಗೆ ನೋಡ್ತಾ ಹೋಗ್ತಾನೆ ಅವನು ಅಂತ. ಹಾಗಾಗಿ ಗೀತೆ ಯಾಕೆ ಇಷ್ಟು ಮಹತ್ವದ್ದು ಅಂತ ಅನ್ನೋದು ಮತ್ತೆ ಮತ್ತೆ ಮನದಟ್ಟಾಗೋ ಅಂಶಗಳಿವು ಅಂತ. ಇವುಗಳನ್ನೆಲ್ಲ ನೋಡಿದಾಗ ಜಗತ್ತಿನ ಯಾವ ಚಿಂತನೆ ಅಂತ ಒಂದು ಹುಟ್ಟುಕೊಂಡ್ರು ಆ ಚಿಂತನೆ ಯಾವುದೋ ಅಂಶ ಭಗವದ್ಗೀತೆಯಲ್ಲಿ ಕಾಣಿಸತ್ತಲ್ಲ ಅಂತ ಅನಿಸಿಬಿಡೋ ತರಹದ ಇದು ಕಾಣಿಸುತ್ತೆ ಅದರಲ್ಲಿ. ಯಾಕೆಂದರೆ ಒಂದು ಸಮಗ್ರ ನೋಟ ಕೃಷ್ಣ ಇಲ್ಲಿ ಕೊಡ್ತಾ ಇದ್ದಾನೆ. ಹಾಗಾಗಿ ಅವನು ಯಾಕೆ ಕೃಷ್ಣ ದೊಡ್ಡವ ಅನ್ನೋದಕ್ಕೆ ಕೂಡ ಇದು ಕಾರಣ ಆಗಿಬಿಡತ್ತೆ ಅಂತ. ಒಂದು ಬದುಕನ್ನು ಇಷ್ಟು ನೋಡಿ ಮಾತನಾಡಬೇಕು ಅಂತ ಅಂದಾಗ ಅದು ಸಣ್ಣ ವಿಷಯ ಆಗೋದಿಲ್ಲ ಅಂತ. ಹಾಗಾಗಿ ಅದನ್ನು ಭಗವದ್ಗೀತಾ ಅಂತ ಕರೆದಿದ್ದು ಕೂಡ ಹಾಗೆ ಅಂತ. ಮನುಷ್ಯರಿಗೆ ಸಾಧ್ಯ ಇಲ್ಲ ಅಂತ ಅನ್ನಿಸಿಬಿಡ್ತು ಇದು ಅಂತ. ಆಮೇಲೆ ಒಬ್ಬ ಮನುಷ್ಯನಿಗೆ ಸಾಧ್ಯ ಇಲ್ಲ ಅಂತ ಅನಿಸೋ ಸಾಧ್ಯತೆ ಕೂಡ ಇದೆ. ಅಂದರೆ ಭಗವದ್ಗೀತೆನ ಕಾಲಾನುನಂತರದಲ್ಲಿ ಅದನ್ನು ತುಂಬ ಜನ ಬದಲಾಯಿಸ್ಕೊಂಡು ಬರೆದಿದ್ದಾರ ಅನ್ನೋ ಸಂಶಯ ಕೂಡ ಹುಟ್ಟುತ್ತೆ. ಯಾಕಂದರೆ ಒಬ್ಬ ಮನುಷ್ಯನಿಗೆ ಇಷ್ಟೊಂದೆಲ್ಲ ತಿಳಿಯೋಕ್ಕೆ ಸಾಧ್ಯನಾ ಅನ್ನೋ ಥರ. ಅಂದರೆ ನಾನು ವ್ಯಾಸರ ಬಗ್ಗೆ ಮಾತಾಡ್ತಾ ಇರೋದು. ಕೃಷ್ಣ ಏನು ಹೇಳಿದಾನೆ ಅನ್ನೋದನ್ನು ವ್ಯಾಸರು ಹೇಳಿರೋದ್ರಿಂದ ವ್ಯಾಸರು ಒಬ್ಬರೇ ಇದ್ರ ವ್ಯಾಸರು ಅಥವಾ ಇನ್ನೊಂದಷ್ಟು ಜನ ವ್ಯಾಸರಿದ್ರ ಅನ್ನೋದು ಅದೇ ಚರ್ಚೆಗಳಿವೆ. ವ್ಯಾಸರು ಮಹಾಭಾರತ ಮೂಲ ಮಹಾಭಾರತ ವ್ಯಾಸರು ಬರೆದಿದ್ದಿಷ್ಟು ಮತ್ತು ಸೇರಿದ್ದಿಷ್ಟು ಅನ್ನೋ ಚರ್ಚೆಗಳು ಖಂಡಿತ ಇವೆ. ಅದು ಇಡೀ ಮಹಾಭಾರತಕ್ಕೆ ಇದೆ. ಇಡೀ ಮಹಾಭಾರತವನ್ನು ನೋಡಿದಾಗ ಇಂಥದ್ದು ಎಷ್ಟೋ ತರಹದಲ್ಲಿ ಬಂದುಬಿಡತ್ತಲ್ಲ. ಒಬ್ಬ ಮನುಷ್ಯನ ಸಾಮರ್ಥ್ಯ ಅಂತಂದಾಗ ಇಲ್ಲ ಆಗಲ್ಲ ಅನ್ನಿಸುವ ತರಹದಲ್ಲೇ ಹೋಗಿ ನಿಂತು ಬಿಡುತ್ತೆ ಅಂತ. ಹಾಗೆ ಈಗ ಕ್ಷೇತ್ರಜ್ಞ ಅಂತ ಕೃಷ್ಣ ಹೇಳೋದಕ್ಕೆ ಹೊರಡ್ತಾನೆ. ಆ ಕ್ಷೇತ್ರಜ್ಞ ಅಂತ ಹೇಳುವಾಗ ನಾವು ಅದನ್ನು ನೋಡಿದ್ವಿ. ಕ್ಷೇತ್ರ ಅಂದರೆ ಯಾವುದು, ಕ್ಷೇತ್ರಜ್ಞ ಅಂದರೆ ಯಾವುದು ಅಂತ ಅವನು ಸ್ಪಷ್ಟಪಡಿಸಿದ. ಎಲ್ಲವೂ ಕ್ಷೇತ್ರಕ್ಕೆ ಸೇರಿಕೊಳ್ತು. ಅವನು ಕ್ಷೇತ್ರದ ಹಿನ್ನೆಲೆಯಲ್ಲಿ ನಿಂತ್ಕೊಂಡಿರೋನು ಕ್ಷೇತ್ರಜ್ಞ ಅಂತ ಕರೆಸ್ಕೊಂಡ ಅಂತ. ಈಗ ಈ ಕ್ಷೇತ್ರಜ್ಞರ ಜ್ಞಾನ ಇದೆಯಲ್ಲ, ಅರಿವು, ಇದನ್ನು ಪಡೆದುಕೊಳ್ಬೇಕಾಗಿದೆ. ಕ್ಷೇತ್ರ ಅಂದರೆ ಏನು, ಕ್ಷೇತ್ರಜ್ಞ ಅಂದರೆ ಏನು ಅಂತ ಗೊತ್ತಾಗಬೇಕಾಗಿದೆ. ಅದು ಬಹಳ ಮುಖ್ಯ. ಅವನು ಹೇಳ್ತಾ ಇರೋದು ಅದಕ್ಕೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕು, ಇದನ್ನು ಅನುಭವಕ್ಕೆ ತಂದುಕೊಳ್ಬೇಕು ಅಂತ. ಇದನ್ನು ಅನುಭವಕ್ಕೆ ತಂದುಕೊಳ್ಳೋದಕ್ಕೆ ಅವನು ಇನ್ನೊಂದು ಅಂಶವನ್ನು ಹೇಳ್ತಾನೆ, ಜ್ಞಾನ ಅಂತ. ಈ ಜ್ಞಾನ ಅಂದರೆ ಅರಿವು ಇತ್ಯಾದಿಗಳು ನಮಗೊಂದಿದೆಯಲ್ಲ, ಇಲ್ಲಿ ಬೇರೆಯದನ್ನು ಹೇಳ್ತಾನೆ ಅವನು.
ಅಷ್ಟು ಅಂಶಗಳು ಇದ್ದರೆ ಅದರ ಮೂಲಕ ಈ ಕ್ಷೇತ್ರಜ್ಞರನ್ನು ತಿಳಿದುಕೊಳ್ಳೋಕೆ ಸಾಧ್ಯ. ಅಂದರೆ ಕ್ಷೇತ್ರವನ್ನು ಮೀರಿ ಕ್ಷೇತ್ರಜ್ಞನಲ್ಲಿಗೆ ತಲುಪೋದಕ್ಕೆ ಸಾಧ್ಯ ಅನ್ನೋ ಥರ. ಅಷ್ಟು ವಿಷಯಗಳಂದರೆ ಈ ಒಂದಿಷ್ಟು ಹೇಳ್ತಾನೆ ಇವಾಗ, ಹೇಳ್ತಾ ಹೋಗ್ತಾನೆ. ಅಮಾನಿತ್ವಂ ಅದಂಭಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಅಂತ ಒಂದು ಪಟ್ಟಿ ಕೊಡ್ತಾ ಹೋಗ್ತಾನೆ. ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಮಾತ್ಮ ವಿನಿಗ್ರಹ ಅಂತ ವಿಸ್ತಾರವಾಗಿ ಹೇಳ್ತಾ ಹೋಗ್ತಾನೆ ಅವನು. ಇವುಗಳು ಇರಬೇಕು ಅಂತ, ಅದು ಇವತ್ತಿನ ನಮ್ಮ ವಿಷಯ ಕೂಡ. ಅಂದರೆ ಜ್ಞಾನ ಅಜ್ಞಾನ ಅಂತ ಇನ್ನೊಂದು ಗುಂಪು ಮಾಡ್ತಾನೆ ಅವನಿಗೆ ಕೃಷ್ಣ. ಜ್ಞಾನ ಅಜ್ಞಾನ ಅಂತ ಈಗ ಹೇಳ್ತಾ ಇರೋದನ್ನೆಲ್ಲ ಜ್ಞಾನ ಅನ್ನೋ ಗುಂಪಿಗೆ ಸೇರಿಸ್ತಾ ಹೋಗ್ತಾನೆ. ಜ್ಞಾನ ಅಂದರೆ ನಾಲೆಡ್ಜ್ ಅಂತ ಅರ್ಥ ಮಾಡ್ಕೊಳ್ಬೇಕಾಗಿರೋದಲ್ಲ, ಇಲ್ಲಿ ಬೇರೆ ತರಹದಲ್ಲಿ ವ್ಯಾಖ್ಯಾನಿಸ್ತಾನೆ ಅವನು. ಅದರಲ್ಲಿ ಮೊದಲು ಅವನು ಹೇಳೋದು ಅಮಾನಿತ್ವಂ ಅಂತ. ಒಬ್ಬ ವ್ಯಕ್ತಿಯಲ್ಲಿ ಈ ಅಂಶಗಳಿದ್ದರೆ ಅವನು ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ. ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಅನುಭವಕ್ಕೆ ತಂದುಕೊಳ್ಳೋದಕ್ಕೆ ಸಾಧ್ಯ ಅಂತ. ಅಮಾನಿತ್ವಂ ಅದಂಭಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಮಾತ್ಮ ವಿನಿಗ್ರಹ. ಇದು ಶ್ಲೋಕ. ಇದರಲ್ಲಿ ಮೊದಲನೇದು ಅಮಾನಿತ್ವಂ ಅಂತ. ಅಮಾನಿತ್ವಂ ಅಂತ ಅಂದಾಗ ಈ ಮಾನಿತ್ವ ಅಲ್ಲದೆ ಇರೋದು ಅಮಾನಿತ್ವ ಅಂತ. ಮಾನಿತ್ವ ಅಂತ ಅಂದರೆ ನಾವು ಅಹಂಕಾರ ಅನ್ನುವ ಅರ್ಥದಲ್ಲಿ ಬಳಸ್ತೀವಲ್ಲ, ಕನ್ನಡದಲ್ಲಿ ಅಹಂಕಾರ ಅಂತ. ಗೀತೆಯಲ್ಲಿ ಅಹಂಕಾರ ಅನ್ನೋದಕ್ಕೆ ಬೇರೆ ಅರ್ಥ ನೋಡಿದ್ವಿ ನಾವು ದುರಹಂಕಾರ ಅನ್ನೋ ತರಹದಲ್ಲಿ ನೋಡ್ತೀವಲ್ಲ. ತನ್ನನ್ನು ಅತಿಯಾಗಿ ಭಾವಿಸಿಕೊಳ್ಳುವುದು ಅಂತ, ಅದು ಮಾನಿತ್ವ. ತನ್ನನ್ನು ಅತಿಯಾಗಿ ಭಾವಿಸ್ಕೊಳ್ಳೋದು ಅದು ಇರಬಾರದು ಅಂತ. ಅಂದರೆ ತಾನೆಷ್ಟು ಅನ್ನುವ ಅಳತೆ ಇಲ್ಲದೆ ತನ್ನನ್ನು ಏನೋ ಅಂತ ಅಂದ್ಕೊಳ್ಳೋದಿದೆಯಲ್ಲ, ಅದು ಇರಬಾರದು. ಆಗ ಇದನ್ನು ಸಾಧಿಸೋದಕ್ಕಾಗೋದಿಲ್ಲ, ಕ್ಷೇತ್ರಜ್ಞನನ್ನು ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ. ಅದನ್ನು ಇನ್ನು ಸರಳೀಕರಿಸಿ ಸುಲಭವಾಗಿ ನೋಡೋದಾದರೆ, ಯಾವುದೋ ಒಂದನ್ನು ಅರಿಬೇಕು ಅಂತ ಹೊರಟಾಗ ಅಲ್ಲೊಂದು ವಿನಯ ಬೇಕೇ ಬೇಕು. ಏನಂದರೆ ನನಗೆ ಗೊತ್ತಿಲ್ಲ ಅನ್ನೋದು ಇರಬೇಕು ಅಂತ. ಯಾರಿಗೆ ನನಗೆ ಗೊತ್ತಿದೆ ಅಂತ ಆಗುತ್ತೋ ಅವನ ಕಲಿಕೆ ನಿಂತೋಗ್ಬಿಡುತ್ತೆ. ಅವನು ತಾನೇ ಕ್ಷೇತ್ರಜ್ಞ ಅಂತ ಭಾವಿಸೋ ಒಂದು ಅವಕಾಶ. ಖಂಡಿತವಾಗಿಯೂ ಹೌದು. ಅವನು ಕ್ಷೇತ್ರಜ್ಞವೋ ಎಲ್ಲವೋ ಅವನೇ ಆಗ್ಬಿಡ್ತಾನೆ. ನಾವು ನೋಡ್ತೀವಲ್ಲ ನಮ್ಮ ಸುತ್ತಮುತ್ತ ಕೆಲವೊಬ್ಬರು. ಹಾಗಾಗಿ ಅರಿವು ಅಂತ ಹುಟ್ಟಿದಾಗಲೇ ಇದು ನನಗೆ ಗೊತ್ತಿಲ್ಲ ಅಂತ ಬಂತು. ನನಗೆ ಗೊತ್ತಿಲ್ಲ ಅಂತಂದಾಗ ನನ್ನಲ್ಲಿ ಈ ಕೊರತೆ ಇದೆ ಅಂತ ಆಯಿತು. ಅಂದರೆ ನಾನು ಪೂರ್ಣ ಅಲ್ಲ ಅಂತ ಆಯ್ತಾಗ ಅದು ಆಗಬೇಕು, ಅದು ಆಗತ್ತೆ ಅಂತಾದರೆ ಅವನಲ್ಲಿ ಅಮಾನಿತ್ವ ಇದೆ ಅಂತಲೇ ಆಯಿತು ಅಂತ. ತನ್ನನ್ನೇ ಅಷ್ಟು ಅಂತ ಅವನು ಭಾವಿಸ್ತಾ ಇಲ್ಲ ಅಂತಾಯಿತು. ಹಾಗಾಗಿ ಆ ಗುಣ ಇರಬೇಕು ಅಂತ. ಇನ್ನೊಂದು ಅದಂಭಿತ್ವಂ ಅಂತ ಅಂದರೆ ಡಂಭಾಚಾರ ಅಂತ ಒಂದು ನಾವು ಬಳಸ್ತೀವಲ್ಲ, ಡಂಭ ಅಂತ. ದಂಭ ಅಂತ ಸಂಸ್ಕೃತದಲ್ಲಿ, ಅದು ಡಂಭ ಅಂತಲೂ ಇದೆ, ದಂಭ ಅಂತ. ಅದಂಭಿತ್ವಂ, ಆ ದಂಭ ಇರಬಾರದು ಅಂತ. ಈ ದಂಭ ಯಾವುದು ಅಂದರೆ ಅಮಾನಿತ್ವ ಅನ್ನುವಾಗ ತನ್ನನ್ನು ತಾನು ಅತಿಯಾಗಿ ಭಾವಿಸೋದಾದರೆ, ಡಂಭ ಯಾವುದು ಅಂದರೆ ತನ್ನನ್ನು ತಾನು ಅತಿಯಾಗಿ ಪ್ರದರ್ಶಿಸಿಕೊಳ್ಳೋದೇ ತಪ್ಪು ಅಂತ ಅಲ್ಲ, ತನ್ನನ್ನು ತಾನು ತೆಗೆದುಕೊಳ್ಳೋದು ಅನ್ನೋದು ತಪ್ಪು ಅಂತ ಅಲ್ವೇ ಅಲ್ಲ ಇದರ ಅರ್ಥ. ಆದರೆ ಅತಿಯಾಗಿ ವಿಜೃಂಭಿಸಿಕೊಳ್ಳೋದು ತನ್ನನ್ನು ಅಂತ. ಹಲವು ಜನ ವ್ಯಕ್ತಿಗಳು ಹಿಂಗೆ ಸಿಗ್ತಾರೆ. ಅವ್ರ ಜೊತೆ ಮಾತುಕತೆ ಕೂತ್ರೆ ಅವ್ರ ಸುದ್ದಿ ಮಾತ್ರ ಹೇಳ್ತಾ ಇರ್ತಾರೆ. ಅವ್ರದ್ದು ಏನೋ ಅದು ಅವ್ರ ವಿಷಯನೂ ಅಂತಂದ್ರೂ ಅಲ್ಲಿ ಏನೂ ಇರಲ್ಲ. ತಾನು ಹಿಂಗೆ ಮಾಡಿದೆ, ತಾನು ಹಂಗೆ ಮಾಡಿದೆ, ತಾನಿದು ತಾನದು ಅಂತಲೇ ಲೈಫ್ ಲಾಂಗ್ ಮಾತಾಡ್ತಾ ಇರ್ತಾರೆ, ಕಿರಿಕಿರಿ ಆಗುವಷ್ಟು. ಕನ್ನಡದ ವರ್ಡ್ ತುಂಬ ಚೆನ್ನಾಗಿದೆ, ಡಂಭಾಚಾರ ಅನ್ನೋದು ಚೆನ್ನಾಗಿದೆ. ಅದು ಇರಬಾರದು ಅಂತ, ಡಂಭ ಇರಬಾರದು ಅಂತ. ಈ ಡಂಭದ ಬಗ್ಗೆ ಬಹಳ ಮಾತುಕತೆಗಳು ನಮ್ಮ ತತ್ವಪದಗಳಲ್ಲೂ ತುಂಬ ಸಿಗತ್ತೆ. ದಾಸರ ಪದ್ಯಗಳಲ್ಲಿ ಅಥವಾ ತತ್ವಪದಗಳಲ್ಲಿ ಡಂಭವ ಬಿಡು ಅನ್ನೋ ಮಾತನ್ನು ಬಹಳ ಹೇಳ್ತಾರೆ ಅವರು. ಇದು ಬೇಡ ಅಂತ, ಅತಿಯಾಗಿ ತೋರಿಸೋದಕ್ಕೆ ಹೋಗಬೇಡ ಅಂತ. ಇಲ್ಲೂ ಕೂಡ ಆ ಅಂಶ ಇದೆ. ಏನಂದರೆ ಈ ತೋರಿಸಿಕೊಳ್ಳುವಿಕೆ ಅನ್ನೋದು ಎಲ್ಲಿ ಹುಟ್ಟತ್ತೆ ಅಂತ ಅಂದರೆ ಅದು ಇನ್ನೊಂದನ್ನು ಒಪ್ಪೋದಕ್ಕೆ ಸಿದ್ಧ ಇಲ್ಲ ಅಂತಂದಾಗಲೇ ಅಂತ. ಅಂದರೆ ನೀವೆಲ್ಲ ನನ್ನ ಮುಂದೆ ಏನೂ ಅಲ್ಲ ಅಂತಲೇ ಹೇಳ್ತಾ ಇದೆ ಅದು. ಈಗ ನೀವಲ್ಲ ಅಂತ ಹೇಳುವಾಗ ಸೃಷ್ಟಿಯನ್ನೇ ಹೇಳ್ತಾ ಇರೋದು. ಹಾಗಾಗಿ ಸೃಷ್ಟಿಯನ್ನು ನೀನೇನೂ ಅಲ್ಲ ಅಂತ ಹೇಳ್ತಾ ಇರುವಾಗಲೂ ಅವನು ಬಾಗಿಲಾಕ್ಕೊಂಡಿರ್ತಾನೆ ಹೊಸದಕ್ಕೆ, ಅಥವಾ ಅರಿವಿಗೆ, ಅಥವಾ ತನಗಿಂತ ಮೇಲಿನದಕ್ಕೆ ಅವನು ಮುಚ್ಚಿಕೊಂಡು ಬಿಟ್ಟಿರ್ತಾನೆ ಅಂತ. ಅಮಾನಿತ್ವಂ ಅದಂಭಿತ್ವಂ ಅಹಿಂಸಾ ಅಂತ. ಅಹಿಂಸಾ ಅನ್ನುವ ಗುಣ ಇರಬೇಕು ಅಂತ. ಇದು ಕೇವಲ ಅರಿವಿನ ವಿಷಯ ಅಲ್ಲ ಅವನು ಹೇಳ್ತಾ ಇರೋದು, ಸ್ವಲ್ಪ ಬೇರೆ ಇದೆ. ಇಲ್ಲಿ ಸಾಧನೆಯ ವಿಷಯ ಅವನು ಹೇಳ್ತಾ ಇರೋದು ಇಲ್ಲಿಗ. ಯಾಕೆಂದರೆ ಇಲ್ಲಿ ಅರಿಯುವುದು ಅನ್ನೋ ಶಬ್ದಕ್ಕೆ ಸಾಧಿಸುವುದು, ಸಾಧನೆ ಮಾಡೋದು ಅಂತಲೇ ಅರ್ಥ. ಈಗ
ಕ್ಷೇತ್ರಜ್ಞನನ್ನು ಅಂದರೆ ಭಗವಂತನನ್ನು ತಿಳಿದುಕೊಳ್ಳೋದು ಅಂದರೆ ಭಗವಂತನನ್ನು ಅನುಭವಿಸೋದು ಅಂತ, ಫೀಲ್ ಮಾಡೋದು, ಸಂವೇದನೆ ಮಾಡೋದು ಅಂತಲೇ ಅರ್ಥ ಇರೋದಲ್ವಾ. ಅಂದರೆ ಈ ದೇವರು ಅಂತ ಇದ್ದಾನೆ, ಅವನ ಹೆಸರು ಇದು, ಅವನು ಇಲ್ಲಿರ್ತಾನೆ, ಅವನು ಇಷ್ಟುದ್ದ ಇರ್ತಾನೆ, ಇಷ್ಟಾಗಲ ಇರ್ತಾನೆ ಅನ್ನೋ ಮಾಹಿತಿ ಇದೆಯಲ್ಲ, ಅದನ್ನು ಅರಿವು ಅಂತ ಕರಿತಾ ಇಲ್ಲ. ಅದೇ ಜ್ಞಾನ ಅಂತಾದರೆ ನಾವೆಲ್ಲ ಜ್ಞಾನಿಗಳೇ. ಅದಷ್ಟನ್ನು ತಿಳ್ಕೊಳ್ಳೋಕೇನು, ಓದಿದ್ರಾಯ್ತು ಕೇಳಿದ್ರಾಯ್ತು ಅಂತ. ಅದು ಅನುಭವಕ್ಕೆ ಬರಬೇಕು ಅಂತ ಇರೋದ್ರಿಂದ ಇದು ಅನುಭವದ ವಿಷಯ. ಅನುಭವದ ವಿಷಯ ಅಂದರೆ ಸಾಧನೆಯ ವಿಷಯ, ಯೋಗ ಸಾಧನೆಯ ವಿಷಯ ಅಂತ. ಆ ಯೋಗ ಸಾಧನೆ ಅಂತ ಅಂದಾಗ ಇವು ಅಮಾನಿತ್ವಂ, ಅದಂಭಿತ್ವಂ, ಮೂರನೆಯದು ಅಹಿಂಸಾ ಅಂತ. ಅಹಿಂಸಾ ಅನ್ನೋದು ಗೊತ್ತಿರೋದೆ, ಹಿಂಸೆ ಅಲ್ಲದೆ ಇರೋದು ಅಹಿಂಸೆ ಅಂತ. ಅದರಲ್ಲಿ ಅದನ್ನು ಭಾಳ ಸ್ಪಷ್ಟಪಡಿಸ್ತಾರೆ ಶಂಕರಾಚಾರ್ಯರು. ಏನಂದರೆ ಇನ್ನೊಬ್ಬ ನಮಗೆ ಕೆಡುಕನ್ನು ಮಾಡಿದಾಗಲೂ, ತೊಂದರೆಯನ್ನು ಮಾಡಿದಾಗಲೂ ನಾವು ಪ್ರತಿಕ್ರಿಯೆ ಮಾಡದೇ ಇರೋದು ಅಹಿಂಸಾ ಅಂತ ಹೇಳ್ತಾರೆ ಅವರು. ಯಾರು? ಶಂಕರಾಚಾರ್ಯರು. ಅಹಿಂಸಾ ಅಂತ ಇಲ್ಲಿ ವ್ಯಾಖ್ಯಾನ ಕೊಡುವಾಗ ಅಂದರೆ ಯಾರೋ ಒಬ್ಬ ಏನೋ ಮಾಡಿದಾಗ ನಮ್ಮ ಪ್ರತಿಕ್ರಿಯೆ ಇರಬಾರ್ದು ಅದಕ್ಕೆ ಅಂತ, ಅಂದರೆ ಅದು ಅಹಿಂಸೆ ಆಗತ್ತೆ ಅಂತ. ಅಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ಈ ಪ್ರತಿಕ್ರಿಯೆ ಇರಬಾರ್ದು ಅನ್ನೋ ಹಂತ ಯಾವಾಗ ಬರುತ್ತೆ ಅಂದರೆ ನಾವು ವಿಚಲಿತರಾಗದೇ ಇದ್ದಾಗ ಮಾತ್ರ ಆಗುತ್ತೆ ಅದು. ಒಬ್ಬ ಏನೋ ಮಾಡಿದಾಗ ಅದು ಮಾನಸಿಕವಾಗಿರಲಿ ಅಥವಾ ದೈಹಿಕವಾಗಿರಲಿ ಅಥವಾ ಏನೋ ಆರ್ಥಿಕವಾಗಿರಲಿ, ಅದು ವೃತ್ತಿಗಿರಲಿ, ಯಾರೋ ಒಬ್ಬ ನಮ್ಮ ತೊಂದರೆ ಕೊಟ್ಟಾಗ ನಾವು ಮನಸ್ಸಿನಲ್ಲಿ ವಿಚಲಿತರಾದ್ವಿ ಅಂತಂದರೆ ಅದು ಹೆಂಗೋ ಹೊರಗಡೆ ಬಂದೇ ಬರುತ್ತೆ. ಕೊನೆ ಪಕ್ಷ ಮುಖದಲ್ಲಾದರೂ ಭಾವ ಬದಲಾಗತ್ತೆ, ಏನೋ ಒಂದು ಹಾಗೇ ಆಗತ್ತೆ ಅಂತ. ಹಾಗಾಗಿ ಅದು ಬರಬಾರ್ದು ಅಂತ ಅಂದರೆ ಮನಸ್ಸು ಅಷ್ಟು ದೃಢವಾಗಿ ಇರಬೇಕು ಅಂತ ಹೇಳ್ತಾ ಹೋಗುತ್ತೆ ಇದು ಅಂತ. ಅಂದರೆ ಹೀಗೆ ವಿಚಲಿತರಾಗೋದು ಅನ್ನೋದು ಈ ಯೋಗ ಸಾಧನೆಗೆ, ಅಧ್ಯಾತ್ಮ ಸಾಧನೆಗೆ ತೊಡಕುಂಟು ಮಾಡಿಬಿಡತ್ತೆ ಅಂತ. ಅಂದರೆ ಇದರಲ್ಲೊಂದು ಏರಿಳಿತ ಇರುತ್ತೆ. ಬದುಕು ಹೇಗಿದೆ ಅಂತ ಅಂದರೆ ಯಾರೋ ಏನೋ ಮಾಡ್ತಲೇ ಇರ್ತಾರೆ ನಿತ್ಯ. ಏನು ಮಾಡದೇ ಇದ್ರೂ ನಾವು ಏನೋ ಒಂದು ವಿಚಲಿತರಾಗ್ತೀವಿ, ಹಳೆ ನೆನಪಾಡ್ಕೊಂಡು ಫೋನೇ ಮಾಡಲಿಲ್ಲ ಅಂತ ವಿಚಲಿತರಾಗ್ತೀವಿ, ಮೆಸೇಜ್ ಬರಲಿಲ್ವಲ್ಲ ಅಂತ ಅಂತೀವಿ, ಯಾರು ಫೋನ್ ಮಾಡ್ತಲ್ಲ ಅಂತ ವಿಚಲಿತರಾಗ್ತೀವಿ. ಹಿಂಗಾಗಿ ನಮಗೆ ಮಾಡಲೇಬೇಕಾಗಿಲ್ಲ ವಿಚಲಿತರಾಗಕ್ಕೆ, ಮಾಡದೇ ಇರೋದು ಕೂಡ ನಮ್ಗೆ. ಹೌದು, ಕರೆಕ್ಟ್. ಯಾರೋ ಏನೋ ಮಾಡಲಿಲ್ಲ ಅಂತ ವಿಚಲಿತರಾಗ್ತೀವಿ. ಇನ್ನೊಂದು ಯಾವತ್ತಿಂದ ನೆನಪು ಮಾಡ್ಕೊಂಡು ಇವತ್ತು ವಿಚಲಿತರಾಗ್ತೀವಿ. ಬೆಳಗ್ಗೆ ಹೇಳ್ತಾ ಇರುವಾಗ ಸರಿ ಇರುತ್ತೆ, ಯಾವುದೋ ಒಂದು ನೆನಪಾಗ್ಬಿಡುತ್ತೆ. ಅವತ್ತು ಅವನು ಹಂಗೊಂದು ಮಾತು ಹೇಳ್ದನಲ್ಲ ಅಂತ ನೆನಪಾಗತ್ತೆ, ಇವತ್ತು ಮೂಡ್ ಔಟ್ ಆಗೋದಕ್ಕೆ ಸಾಕಾಗತ್ತೆ ಅದು. ಇದು ಈ ಏರಿಳಿತ ಇದೆಯಲ್ಲ, ನಮ್ಮ ನಿತ್ಯದ ಬದುಕಿನಲ್ಲಿ ನೋಡಿದ್ರು ನಮ್ಮ ವೃತ್ತಿಯೋ ಪ್ರವೃತ್ತಿಯೋ ಏನೋ ಒಂದು ಮಾಡ್ತಾ ಇರ್ತೀವಲ್ಲ, ಈ ಥರ ನಾವು ಆ ಡೌನ್ ಆಗೋದು ಅಂತ ಇದೆಯಲ್ಲ, ಇದರಿಂದಾಗಿ ಅದು ನಮ್ಮ ಸಾಮರ್ಥ್ಯನ ಕುಗ್ಸತ್ತೆ. ಅವತ್ತಷ್ಟು ಚೆನ್ನಾಗಿರಲ್ಲ ಕೆಲಸ. ನಮ್ಮ ಸಾಮರ್ಥ್ಯವನ್ನು ಸಂಪೂರ್ಣದಲ್ಲಿ ತೊಡಗಿಸೋದಕ್ಕಾಗೋದೇ ಇಲ್ಲ. ಅದಕ್ಕೆ ಮನಸ್ಸು ಬಹಳ ಉತ್ಸಾಹದಿಂದ, ಬಹಳ ಖುಷಿಯಿಂದ, ಸಮಾಧಾನವಾಗಿ, ಶಾಂತವಾಗಿರಬೇಕಾಗತ್ತೆ ಯಾವುದೇ ಕೆಲಸ ಮಾಡೋದಕ್ಕೂ. ಇನ್ನು ಈ ಸಾಧನೆ ಅಂತಂದಾಗಂತೂ ಅದು ಹಾಗೇ ಇರಬೇಕಲ್ಲ. ಈ ಏರಿಳಿತಗಳಿಲ್ಲದಂತೆ ಮನಸ್ಸನ್ನು ಇಟ್ಕೊಳ್ಬೇಕು ಅಂತ. ಈ ಅಹಿಂಸಾ ಅನ್ನೋದನ್ನು ನಾನು ಯಾಕೆ ಶಂಕರಾಚಾರ್ಯ ಹೀಗೆ ಹೇಳ್ತಾ ಇದ್ದಾರೆ ಅಂತ ಎತ್ತಿ ಆಡದೆ ಅಂತ ಅಂದರೆ, ಹಿಂಸೆ ಮಾಡಬೇಡ ಅನ್ನೋದು ಅಷ್ಟೇ ಅರ್ಥದಲ್ಲಿಲ್ಲ ಅಂತ. ಇನ್ನೊಬ್ಬನಿಗೆ ನೋವಾಗುತ್ತೆ, ಇನ್ನೊಬ್ಬನಿಗೆ ತೊಡಕಾಗುತ್ತೆ ಅನ್ನೋದಷ್ಟೇ ಅಲ್ಲ, ನಾವು ಅದರಿಂದ ಸಮಸ್ಯೆ ಮಾಡ್ಕೋತೀವಿ ಅಂತ. ಅಂದರೆ ಪ್ರತಿಕ್ರಿಯೆ ಮಾಡೋದಕ್ಕೆ ಹೋದಾಗ, ಅಂದರೆ ಇಲ್ಲಿ ಪ್ರತಿಕ್ರಿಯೆ ಮಾಡೋದು ಅಂದರೆ ಇಲ್ಲಿ ಪ್ರತಿಸ್ಪಂದ ಹುಟ್ಟಿದಾಗ ಅಂತ. ಕ್ರಿಯೆ ಯಾವಾಗ ಅಂದರೆ ಇಲ್ಲಿ ಸ್ಪಂದ ಆದಾಗ ಅಂತ. ಅದರ ಅರ್ಥ ಯಾರೇನು ಮಾಡಿದ್ರು ನೀನು ಹಾಗೇ ಇರು ಅಂತ ಹೇಳಿದಾಗ ಆಗ್ಬಿಡುತ್ತೆ. ಕಷ್ಟದ್ದದು, ಆದರೆ ಹಾಗಿರೋದು ಅನ್ನೋದು ನಿತ್ಯದ ಬದುಕಿಗೂ ಇದಕ್ಕೂ ಭಾಳ ಮುಖ್ಯವಾದದ್ದು ಅಂತ. ನಂಗೆ ನೀವು ಹೇಳಿದಾಗ ನನಗೆ ಅನ್ನಿಸ್ತು, ಪ್ರಶ್ನೆ ಬಂದು ಮನಸ್ಸಲ್ಲಿ, ಯಾಕೆ ಶಂಕರಾಚಾರ್ಯರನ್ನ ನೀವು ಕೋಟ್ ಮಾಡ್ತಾ ಇದ್ದೀರಿ ಅಂತೇಳಿ. ಬಟ್ ಆಮೇಲೆ ನನಗೆ ಅದು ಕೂಡ, ಅಂದರೆ ಯಾರಾದರೂ ಹಿಂಸೆ ಮಾಡಿದಾಗ ನೀವು ಪ್ರತಿಕ್ರಿಯೆ ಕೊಡಬಾರ್ದು ಅನ್ನೋದು ಕೂಡ ನನಗೆ ಅದು ಅರ್ಥ ಆಗಲಿಲ್ಲ. ಬಟ್ ಆ್ಯಕ್ಚುಲಿ ನೀವು ಅಂದರೆ ಪ್ರತಿಕ್ರಿಯೆ ಕೊಡೋದು ಅನ್ನೋದು ಸೆಕೆಂಡ್ರಿ. ಆ್ಯಕ್ಚುಲಿ ಅಂದರೆ ಪ್ರತಿಕ್ರಿಯೆ ಹುಟ್ಟೋದಿದೆಯಲ್ಲ ನಮ್ಮೊಳಗಡೆ, ಅದು ಹುಟ್ಟಿದ ತಕ್ಷಣ ಅಲ್ಲಿ ನಾವು ಏನೋ ನಮ್ಮಲ್ಲಿ ಏನೋ ಬದಲಾವಣೆ ಆಗುತ್ತೆ. ನಾವು ಪ್ರತಿಕ್ರಿಯೆ ತೋರಿಸ್ಬೋದು, ಬಿಡ್ಬೋದು. ಅಂದರೆ ನಾವು ಅದನ್ನು ಹಾರ್ಮ್ ಮಾಡ್ಬೋದು, ಬಿಡ್ಬೋದು. ಬಟ್ ನಮ್ಮೊಳಗಡೆ ವಿ ಫೀಲ್ ದ್ಯಾಟ್. ಸೊ ಅದು ನಮ್ಮನ್ನು ಬದಲಾಯಿಸುತ್ತೆ, ಕುಂದತ್ತಲ್ಲ ಮನಸ್ಸು, ಕುಂದುತ್ತೆ. ಕರೆಕ್ಟ್ ಸರ್. ಇದು ನನಗನ್ಸುತ್ತೆ, ನಾನು ನಮ್ಮ ಸ್ನೇಹಿತರು ಹೇಳಿದಾಗ ಮಾತಾಡ್ತೆ, ಅಂದರೆ ಎಲ್ರಿಗೂ ಆಗುತ್ತೆ. ಆದರೆ ಸಾಮಾನ್ಯ ವ್ಯಕ್ತಿಗಳು ನನ್ನ ಥರ ನಾಟ್ ನಿಮ್ಮ ಥರ ಅಲ್ಲ, ಅಸಾಮಾನ್ಯ. ನಾವು ಒಂದು ಸಣ್ಣ ಘಟನೆ ನಮ್ಮ ಅರ್ಧ ದಿನನೋ ಒಂದು ತಾಸು ನಮ್ಮನ್ನು ಎಫೆಕ್ಟ್ ಮಾಡುತ್ತೆ. ಬಟ್ ಕೆಲವೊಬ್ರು ನಾವು ಸಕ್ಸಸ್ಫುಲ್ ವ್ಯಕ್ತಿಗಳು ನೋಡಿದಾಗ ಅವ್ರಿಗೆ ಅದು ಎಫೆಕ್ಟ್ ಮಾಡಲ್ಲ. ಅಂದರೆ ನಾನು ಹೇಳೋದು ಈಗ ಅದು ಪ್ರೊಫೆಷ್ನಲ್ ಲೈಫಿಗೆ ಅವರು ಇಡೀ ದಿನಕ್ಕೆ ಅವ್ರ ಎಫೆಕ್ಟ್ ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗಲ್ಲ. ಅಲ್ಲಿ ಆಗುತ್ತೆ, ಅದನ್ನು ಮುಗಿಸ್ಕೊಂಡು ಮತ್ತೆ ಉಳಿದದ್ದೇನಿರುತ್ತೆ ಹಂಗೆ. ಅಂದರೆ ಪ್ರೊಫೆಷ್ನಲ್ ಲೈಫ್ನ ಸಕ್ಸಸ್ ಕೂಡ ಭಾಳ ಇಂಪಾರ್ಟೆಂಟ್ ಅಂತ ನನಗೆ ಅನ್ಸುತ್ತೆ. ಹೌದು, ಖಂಡಿತವಾಗಿಯೂ. ಆದರೆ ಅದನ್ನು ನಾನು ಎತ್ತಿ ಹೇಳಿದೆ, ನಮ್ಮ ಉಳಿದ ಎಲ್ಲ ವಿಷಯಕ್ಕೂ ಇದು ಭಾಳ ಮುಖ್ಯ ಆಗಿಬಿಡುತ್ತೆ ಅಂತ. ಇವತ್ತೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂದರೆ ಬರಬೇಕಾದ್ರೆ ಒಂದು ಸಣ್ಣದೇನೋ ಘಟನೆ ಅಂದರೆ ಈ ಮೀಟಿಂಗ್ ಮೇಲೆ ಇಂಪ್ಯಾಕ್ಟ್ ಬೀರಬಾರ್ದು. ಹೌದು, ರಸ್ತೆಯಲ್ಲಿ ಏನೋ ಒಂದು ಸಣ್ಣ ಏನೋ ಜಗಳ ಆಯಿತು ಅಂದ್ರೂ ಅದು ಈ ಮೀಟಿಂಗ್ ಮೇಲೆ ಪ್ರಭಾವ ಬೀರುತ್ತೆ.
ಎಂದಿನಂತೆ ಇರೋದೇ ಇಲ್ಲ ನಾವಿಲ್ಲಿ ಬಂದಾಗ. ಏನೋ ಇಲ್ಲಿ ಅದು ಯಾವುದೋ ಒಂದು ವಿಷಯ ಬಂತು ಅಂದರೆ ಬೇಗ ಅದಕ್ಕೆ ಇದಾಗ್ಬಿಡ್ತೀವಿ, ರಿಯಾಕ್ಟ್ ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ, ಏನೋ ಒಂದು ಸಮಸ್ಯೆ ಮಾಡ್ಕೊಳ್ಳುತ್ತೆ ಅಂತ. ಅಂದರೆ ಇಷ್ಟೂ ಈ ಗೀತೆಯಲ್ಲಿರಲಿ ಅಥವಾ ನಮ್ಮ ಈ ಅಧ್ಯಾತ್ಮದ ಇದರಲ್ಲೇ ಏನು ಅಂದರೆ ಅವಷ್ಟು ಕೆಲಸ ಮಾಡ್ತಾ ಇರೋದು ಮನಸ್ಸಿನ ಮೇಲೆ. ಅವು 10 ಥರದಲ್ಲಿ ಇವುಗಳನ್ನು ಹೇಳ್ತಾ ಇರ್ಬೋದು. ಮನಸ್ಸು ಒಂದೇ ತರಹ ಇರಬೇಕು ಅನ್ನೋ ಒಂದೇ ಅಂಶದ ಮೇಲೆ ಅದು ಹೋಗ್ತಾ ಇದೆ ಅಂತ. ಯಾಕೆಂದರೆ ಅದರ ಮೇಲೆ ಎಲ್ಲ ನಿಂತಿದೆ ಅಂತ. ಅಧ್ಯಾತ್ಮ ಸಾಧನೆ ಅನ್ನೋದಲ್ಲ, ನಿತ್ಯದ ಬದುಕಂತೂ ನಮಗೆ ಚೆನ್ನಾಗಿ ಗೊತ್ತಿದೆ. ಅದು ಮನಸ್ಸನ್ನೇ ಅವಲಂಬಿಸ್ಕೊಂಡಿರೋದು. ಅದು ಹೆಂಗಿರುತ್ತೋ ಹಂಗೆ ಅವತ್ತು, ಅದು ಹೆಂಗಿರುತ್ತೋ ಹಂಗೆ ನಮ್ಮ ಬದುಕು ಅಂತ. ಸಾಮರ್ಥ್ಯ ಇದ್ದವರು ಸುಮ್ಮನೆ ಬದುಕು ಮುಗಿಸೋದು ಇದೆ, ಸಾಮರ್ಥ್ಯ ಇಲ್ಲದೆ ಇದ್ದವನು ನುಗ್ಗಿ ಹೋಗಿ ಮಾಡೋದು ಇದೆ. ಅದೆಲ್ಲ ಎಲ್ಲಿ ಅಂದರೆ ಅದು ಮನಸ್ಸಿನ ಮೇಲೆ ನಿರ್ಣಯ ಅಂತ. ಹಾಗಾಗಿ ಈ ಅಂಶ ನನಗೆ ಅವ್ರು ಹೇಳಿದ್ದು ಯಾಕೆ ಗಮನ ಸೆಳೀತು ಅಂದರೆ ಅದಕ್ಕೆ ಅಂತ. ನೀನು ಪ್ರತಿಕ್ರಿಯಿಸಬೇಡ ಅಂತಂದಾಗ ಪ್ರತಿಸ್ಪಂದ ಬೇಡ ಅಂತ ಇತ್ತು ಅಂತ. ಸ್ಪಂದ ಅನ್ನುವ ಶಬ್ದಕ್ಕೆ ಅರ್ಥವೇ ಚಲನೆ ಅಂತ. ಸ್ಪಂದ ಅನ್ನೋದಕ್ಕೆ ನಿಷ್ಪಂದ ಅಂದರೆ ಚಲನೆ ಇಲ್ಲದ ಅಂತ. ನಿಷ್ಪಂದ ಸರೋವರ ಅಂದರೆ ಅಲೆನೂ ಇಲ್ಲ, ಹಾಗೆ ನಿಂತಿದೆ ನೀರು ಅನ್ನೋದಕ್ಕೆ ಹಾಗೆ ಹೇಳ್ತಾರೆ. ಹಾಗಾಗಿ ಸ್ಪಂದ ಅಂದರೆ ಚಲನೆ, ಅಂದರೆ ಮನಸ್ಸು ಚಲಿಸಬೇಕು, ಅದು ಚಲಿಸಬಾರ್ದು ಅಂತ. ಚಲಿಸಬಾರ್ದು ಅಂದರೆ ಈ ಅಪ್ ಆ್ಯಂಡ್ ಡೌನ್ ಅನ್ನೋ ಚಲನೆ ಇರಬಾರ್ದು ಅದಕ್ಕೆ ಅಂತ. ಹಾಗಾಗಿ ಈ ಹಿಂಸೆ ಬೇಕು ಅಂತ. ಆದರೆ ಪ್ರತಿಕ್ರಿಯೆಯನ್ನು ಮಾಡಿಯೂ ಆ ಕ್ರಿಯೆಗೊಂದು ಪ್ರತಿಕ್ರಿಯೆಯನ್ನು ತೋರಿಸಿ ಮನಸ್ಸು ವಿಚಲಿತರಾಗದೆ ಬದುಕೋದು ಅಂತ ಒಂದಿದೆ. ಅದು ಕೃಷ್ಣ ಹೇಳ್ಕೊಂಬಂದಿರ್ತಾನಲ್ಲ ಅದು ಅಂತ. ಈಗ ಮಹಾಭಾರತ ಯುದ್ಧ ಮುಗಿದ ಮೇಲೆ ಯುಧಿಷ್ಠಿರ ಬಹಳ ವಿಚಲಿತನಾಗ್ತಾನೆ, ಅರ್ಜುನ ವಿಚಲಿತನಾಗೋದಿಲ್ಲ. ಈ ವಿಚಲಿತರಾಗದೇ ಇರೋದು 2 ಹಂತದಲ್ಲಿ ಬರುತ್ತೆ. ಈ ತುಂಬ ಹೊರಟಾಗಿಸ್ಕೊಂಡ್ಬಿಟ್ರೆ ಮನಸ್ಸನ್ನು, ಅಂದರೆ ಅದಕ್ಕೊಂದು ಸೂಕ್ಷ್ಮತೆಯೇ ಇಲ್ಲದೆ ಇದ್ದರೆ, ಅಂದರೆ ಸಂವೇದನಾಶೀಲತೆಯೇ ಇಲ್ಲದೆ ಇದ್ದರೆ, ಅಲ್ಲಿ ರಕ್ತಪಾತ ಆದರೂ ಏನೂ ಆಗಲ್ಲ, ಕೊಲೆ ಆದರೂ ಏನೂ ಆಗಲ್ಲ, ಏನಾದರೂ ಏನಾಗಲ್ಲ, ಅವನು ಆರಾಮಾಗಿ ಇದ್ಬಿಡ್ತಾನೆ ಅನ್ನೋ ಥರದವ್ರು ಒಂದು ಗುಂಪು. ಆ ಥರದ್ದೇನಾರು ಆದ ಕೂಡಲೇ ಅವರು ವಿಚಲಿತರಾಗೋದು ಒಂದು ಗುಂಪು. ಆ ಥರದ್ದು ಆದಾಗಲೂ ಅದನ್ನು ಮನಸ್ಸಿಗೆ ತಾಗಿಸಿಕೊಳ್ಳದೆ ಇರೋದು ಒಂದು ಗುಂಪು. ಈ ಮಹಾಭಾರತದಲ್ಲೇ ಇದು ಮುಗಿದ ಮೇಲೆ ನಮ್ಗೆ ಅರ್ಜುನ ಹಾಗೆ ಕಾಣಿಸ್ತಾನೆ. ಅವನು ವಿಚಲಿತ ಆಗೋದೇ ಇಲ್ಲ. ಅವನು ಭೀಮನಕುಲ ಸಹದೇವರು ಆಗೋದಿಲ್ಲ, ಯುಧಿಷ್ಠಿರ ಆಗುತ್ತಾನೆ. ಅವನು ಇಡೀ ಬದುಕನ್ನೇ ರಿಜೆಕ್ಟ್ ಮಾಡಿ ಹೊರಡುವ ಲೆವೆಲಿಗೆ ಹೋಗ್ಬಿಡ್ತಾನೆ ಅವನು. ಹಾಗೆ ಪ್ರತಿಕ್ರಿಯೆ ಮಾಡಬೇಕಾಗಿರೋದು ಅನಿವಾರ್ಯ ಆದಾಗ ಅದನ್ನು ಮಾಡಿಯೂ ವಿಚಲಿತರಾಗದೇ ಇರೋದು ಅಂತ ಒಂದು ಸ್ಥಿತಿ ಇದೆ ಅಂತ. ಇದು ಆ್ಯಕ್ಚುಲಿ ಇದು ಬಾಟಮ್ ಲೈನ್ ನೀವು ಹೇಳಿದ್ದು. ಅಂದರೆ ಕ್ರಿಯೆ ಮಾಡಬೇಡ ಅಂತ ಹೇಳಿಲ್ಲ ಅವರು ಆ್ಯಕ್ಚುಲಿ. ಅಂದರೆ ಅದಕ್ಕೇನು ಆ ಟೈಮಿಗೆ ಏನು ಮಾಡಬೇಕಾಗಿದೆ ಅದನ್ನು ಮಾಡು, ಆದರೆ ಮನಸ್ಸು ವಿಚಲಿತರ ಆಗದಿರೋ ಹಾಗೆ ಮಾಡುವ ಅನ್ನೋದು. ಅಂದ್ರೆ ಮಹಾಭಾರತದ ಶುರು ಆಗಿದ್ದೇ ಇದೆ ಅಲ್ವಾ, ಇದೇ ವಿಚಾರ. ಇದೇ ಶುರುವಾಗಿದೆ. ಅಂದ್ರೆ ಯುದ್ಧ ಮಾಡು ನೀನು, ಯುದ್ಧ ಮಾಡು, ಆದರೆ ಅದ್ರ ಹಿಂದೆ ನೀನು ಏನಿದೆ ಅದನ್ನ ಅಂದ್ರೆ ಈಗ ನೀವು ಹೇಳ್ತಾ ಇರೋದು ಕೃಷ್ಣ ಹೇಳಿರೋದು ಇದೇ ಪಾಯಿಂಟ್ ಇದೆ ಅಂತ ಅನ್ಸುತ್ತೆ. ಈ ಫಲಾಫಲದ ನಿರೀಕ್ಷೆ ಇಲ್ಲ ಅಂತಂದ್ರೆ ಇದೇನೇ ಆಗ್ಬಿಡುತ್ತೆ. ಇದನ್ನೇ ಹೇಳಿದ್ದು. ಗೆಲ್ತೀಯ ಸೋಲ್ತೀಯ ಏನಾದ್ರಾಗಲಿ ನಿನಗೇನು ಸಂಬಂಧ ನಿನಗೆ ಅಂತಲ್ಲ ಹೇಳ್ತಾ ಇರೋದು, ಅಲ್ಲ ಮನಸ್ಸನ್ನು ಇಟ್ಟುಕೊಂಡೇ ನಾವು ನೋಡಬೇಕಾಗತ್ತೆ ಅಂತ. ಹಾಗಾಗಿ ಅಮಾನಿತ್ವಂ ಅದಂಭಿತ್ವಂ ಅಹಿಂಸಾ ಕ್ಷಾಂತಿ ಅಂತ, ಸಹನೆ ಅಂತ, ಸಹಿಸಿಕೊಳ್ಳಬೇಕು ಅಂತ. ಅದಂತೂ ಗೊತ್ತಿರೋದೆ. ಈ ಸಹಿಸಿಕೊಳ್ಳೋದಕ್ಕಾಗೋದಕ್ಕೆ ಸಹಿಸಿಕೊಳ್ಳೋದಕ್ಕಾಗದೇ ಇರೋದೇ ಇಷ್ಟೆಲ್ಲ ಸಮಸ್ಯೆಗೆ ಕಾರಣ ಅಂತ. ಇನ್ನೊಂದು ಆರ್ಜವಂ ಅಂತ. ಆರ್ಜವಂ ಅಂದರೆ ರುಜುತ್ವ, ಅಂದರೆ ನೇರ ನಡವಳಿಕೆ ಅಂತ ಹೇಳ್ತೀವಲ್ಲ ಅದು ಅಂತ. ಮೋಸ ವಂಚನೆ ಅಂತ ಇಲ್ಲದೇ ಇರೋದು ಅಂತ. ಅಲ್ಲೂ ಕೂಡ ಹಾಗೇನೆ ಇಲ್ಲಿ ಎಲ್ಲ ಶಬ್ದಗಳನ್ನು ಮತ್ತೆ ವ್ಯಾಖ್ಯಾನಿಸ್ತಾ ಹೋಗಬೇಕಾಗತ್ತೆ. ತಂತ್ರ ಬೇಡ ಅಂತ ಅರ್ಥ ಅಲ್ಲ ಅದಕ್ಕೆ. ಈ ನೇರ ನಡವಳಿಕೆ ಅಂತ ಅಂದಾಗ ಎಲ್ಲವನ್ನು ಇದ್ದಿದ್ದಾಗ ಹೇಳ್ತೀನಿ ಅಂತಂದರೆ ಒಂದು ಸೈನ್ಯದ ರಹಸ್ಯನೆಲ್ಲ ಏನು ಮಾಡ್ಬೇಕಂಗಿದ್ರೆ ಈ ಸೈನ್ಯದ ರಹಸ್ಯವನ್ನು ಮುಚ್ಚಿಡ್ತಾರೆ ಎಲ್ಲ ಯಾರಿಗೆ ಅಂದರೆ ಹೊರದೇಶಕ್ಕೆ ಮಾತ್ರ ಅಲ್ಲ, ನಮ್ಮ ದೇಶದ ಸೈನ್ಯದ ರಹಸ್ಯ ನಮಗೂ ರಹಸ್ಯವೇ. ಈಗ ಇದರ ಮುಂದೆ ಪ್ರವೇಶ ಮಾಡಬೇಡ ಅಂತ ಎಲ್ಲರಿಗೂ ಯಾವಾಗಲೂ ಹೇಳ್ತಾರೆ ಅಂತ. ಅವನು ಈ ಹಿಂದಿನ ಮುಖ್ಯಮಂತ್ರಿ ಈಗ ಮತ್ತೆ ಅವನು ಇಳಿದ್ರೆ ಅವನು ಮುಖ್ಯಮಂತ್ರಿ ಆಗಿದ್ದಾಗ ಅವನಿಗೆ ಎಲ್ಲೆಲ್ಲ ಅಕ್ಸೆಸ್ ಇತ್ತು ಅಲ್ಲಿಗೆ ಈಗಿರಲ್ಲ ಅವನಿಗೆ. ಅವನಲ್ಲೆಲ್ಲೋ ಹೋಗೋಗಿಲ್ಲ. ಈಗೇನು ನಡೀತಾ ಇದೆ ಅನ್ನೋದು ಅವನಿಗೆ ಗೊತ್ತಾಗಲ್ಲ. ಅಂದರೆ ಹೀಗೆ ಮುಚ್ಚಿಡುವಿಕೆ ಅನ್ನೋದು ಒಂದಿದೆ. ಈ ಮುಚ್ಚಿಡುವಿಕೆ ಅನ್ನೋದು ಬದುಕಿನಲ್ಲಿ ಅವಶ್ಯಕವೇ. ಅದು ಆ ಅರ್ಥ ಅಲ್ಲ ಅದು ನೇರ ನಡವಳಿಕೆ ಎನ್ನುವಾಗ. ಮೋಸ ವಂಚನೆ ಅಲ್ಲ ಅಂತ. ಮೋಸ ವಂಚನೆ ಅಂತಂದಾಗ ಏನಂದರೆ ಈ ರಹಸ್ಯಗಳನ್ನು ಕಾಪಾಡುವಿಕೆಯಲ್ಲಿ ದುರುದ್ದೇಶ ಇಲ್ಲ, ಈ ಮೋಸ ವಂಚನೆಗಳನ್ನು ಕಾಪಾಡೋದ್ರಲ್ಲಿ. ಆದರೆ ಮೋಸ ವಂಚನೆ ಹಂಗಲ್ಲ, ಅಲ್ಲಿ ದುರುದ್ದೇಶ ಇದೆ ಅಂತ. ಹಾಗಾಗಿ ಎಲ್ಲವೂ ಕೂಡ ಯಾಕೆ ಮಾಡ್ತಾ ಇದೆಯಾ ಅನ್ನೋದ್ರ ಮೇಲೆ ನಿರ್ಣಯ ಆಗುತ್ತೆ. ನೇರ ನಡವಳಿಕೆ ಅನ್ನೋದು ನಾವಿವತ್ತು ಪ್ರಾಮಾಣಿಕತೆ ಅಂತ ಬಳಸ್ತೀವಲ್ಲ, ಅದು ಪ್ರಾಮಾಣಿಕತೆ ಅಂತ ಬಳಸ್ತೀವಲ್ಲ, ಅದಕ್ಕೆ ರುಜುತ್ವವನ್ನು ಸಾಧಾರಣವಾಗಿ ಅಲ್ಲಿಗೆ ತಂದಿದ್ದಾರೆ, ಆ ಅರ್ಥದಲ್ಲಿ ತಂದಿದ್ದಾರೆ. ಪ್ರಾಮಾಣಿಕತೆ ಅಂತಂದಾಗ ಏನು ಅಂತ ಅಂದರೆ, ನೀನು ಲಂಚ ತಗೊಳ್ಬೇಡ, ನೀನು ಹಾಗೇ ಇರು, ಮೋಸ ಮಾಡಬೇಡ, ವಂಚನೆ ಮಾಡಬೇಡ ಅಂತ. ಅದರ ಅರ್ಥ ಪ್ರಾಮಾಣಿಕ ಅಧಿಕಾರಿ ಅವನ ಆಫೀಸ್ ರಹಸ್ಯನೆಲ್ಲ ನಮ್ಮೆದುರಿಗೆ ಬಿಚ್ಚಿಡಬೇಕು ಅಂತ ಅಲ್ಲ ಅಂತ.
ಅವನು ಪಾಸ್ವರ್ಡ್ ಎಲ್ಲ ನಮಗೆ ಕೊಟ್ಬಿಡ್ಬೇಕು ಅಂತ ಅಲ್ಲ, ಏನು ಪ್ರಾಮಾಣಿಕತೆಯೇ ಇಲ್ಲ ನಿನಗೆ ಪಾಸ್ವರ್ಡ್ ಕೊಡುವಂಗಿದ್ರೆ ಅಂತ ಅಂದರೆ ಅದಲ್ಲ ಅಂತ. ಪ್ರಾಮಾಣಿಕತೆ ಅಂದಾಗ ನಾವು ಯಾವುದನ್ನೆಲ್ಲ ವ್ಯಾಖ್ಯಾನಿಸ್ತೀವೋ ನೇರ ನಡವಳಿಕೆ ಅಂತಂದಾಗ ಅದನ್ನೇ ತಗೋಬೇಕು, ರುಜುತ್ವ ಅಂತ. ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಅಂತ ಇನ್ನೊಂದು ಅಂತ. ಅಂದರೆ ಇದನ್ನು ಉಪದೇಶಿಸುವ ಆಚಾರ್ಯರು ಅಂತ ಯಾರಿದ್ದಾರೋ, ಗುರು ಅಂತ ಯಾರಿದ್ದಾರೋ ಅವರ ಉಪಾಸನೆ ಅಂತ. ಈ ಮೋಕ್ಷದ ದಾರಿಯನ್ನು ತಿಳಿಸುವಂಥ ಗುರುವಿನ ಉಪಾಸನೆ ಅಂತ. ಉಪಾಸನೆ ಅಂತಂದಾಗಲೂ ಸಾಕಷ್ಟು ಇದಿದೆ. ಉಪಾಸನೆ ಅಂತ ಅಂದಾಗ ನಾವು ಪೂಜೆ ಅಂತ ಹೇಳ್ತೀವಿ. ಇಲ್ಲಿ ಉಪಾಸನ ಅನ್ನೋ ಶಬ್ದ ಏನು ಹೇಳುತ್ತೆ ಅಂದರೆ, ಉಪ ಅಂದರೆ ಸಮೀಪ ಅಂತ ಅರ್ಥ, ಹತ್ತಿರದಲ್ಲಿ ಅಂತ. ಆಸನಂ ಅಂದರೆ ಕೂರೋದು ಅಂತ ಅರ್ಥ, ಸಮೀಪವರ್ತಿಯಾಗಿರು ಅಂತ. ಈ ವಿದ್ಯಾರ್ಥಿಗೆ ಅದೇ ಶಬ್ದ ಇದೆ, ಅಂತೆವಾಸಿ ಅಂತ ಕರೀತಾರೆ. ವಿದ್ಯಾರ್ಥಿ ಅನ್ನೋದಕ್ಕೆ ಇನ್ನೊಂದು ಶಬ್ದ ಸಂಸ್ಕೃತದಲ್ಲಿ ಅಂತೆವಾಸಿ ಅಂತ. ಹೌದಾ? ಅಂತೆ ಅಂದರೆ ಹತ್ತಿರದಲ್ಲಿ, ವಾಸ ಅಂದರೆ ವಾಸ ಮಾಡುವವನು, ಕುಳಿತುಕೊಳ್ಳುವವನು ಅಂತ. ಅದರ ಅರ್ಥ ಏನಂದರೆ ಗುರುವಿನ ಬಹಳ ಹತ್ತಿರದಲ್ಲಿದ್ದು ಕಲಿಯುವವನು ಅಂತ. ಈ ಹತ್ತಿರ ಅನ್ನೋದು ಬರೀ ದೈಹಿಕ ಅಲ್ಲ, ಇದು ಮಾನಸಿಕವಾಗಿ ಕೂಡ ಅಂತ. ಅಂದರೆ ಗುರು ಶಿಷ್ಯರ ನಡುವೆ ಒಂದು ಮನಸ್ಸಿನ ಒಂದು ಆ ಹತ್ತಿರ ಅನ್ನೋದು ಸಾಮೀಪ್ಯ ಬರದೇ ಇದ್ದರೆ ಆ ಅರಿವು ಹರಿಯಲ್ಲ ಅಂತ. ಅದು ಬೇರೆದರಲ್ಲೂ, ಅಧ್ಯಾತ್ಮದಲ್ಲಿ ಮಾತ್ರ ಅಲ್ಲ. ಇಲ್ಲಿ ಉಪದೇಶ ದೀಕ್ಷೆ ಅಂತೆಲ್ಲ ಇರುತ್ತೆ, ಅಧ್ಯಾತ್ಮ ಅಂತ ಬಂದಾಗ ಅದು ಬೇರೆ. ಆದರೆ ಉಳಿದಂತೆ ಕೂಡ ನಾವು ಒಬ್ಬ ಮೇಷ್ಟ್ರಾಗಿ ಕೆಲಸ ಮಾಡಿದಾಗ ಅಥವಾ ನಾವು ವಿದ್ಯಾರ್ಥಿಗಳಾಗುವಂಥ ಅನುಭವ ಇರುತ್ತಲ್ಲ, ನಮಗೆ ಬಹಳ ಕ್ಲೋಸ್ ಅಂತಿರುವ ವಿದ್ಯಾರ್ಥಿ ಅಥವಾ ನಮಗೆ ಕ್ಲೋಸ್ ಆಗಿರುವ ಮೇಷ್ಟ್ರು ಹೇಳಿದ್ದು ಒಳಗಿಳಿಯೋಷ್ಟು ಸುಲಭವಾಗಿ ಉಳಿದಿದ್ದು ತಿಳಿಯೋದಿಲ್ಲ. ಅದು ಸುಮ್ಮನೆ ಮಾಹಿತಿ ವಿನಿಮಯ ಅಲ್ಲ. ಅದರಲ್ಲಂತೂ ಇಲ್ಲಿ ಬರೀ ಮಾಹಿತಿ ವಿನಿಮಯ ಅಲ್ಲದೇ ಇರೋ ಕ್ಷೇತ್ರದಲ್ಲಂತೂ ಅನುಭವವನ್ನು ಮೂಡಿಸಬೇಕು, ಅನುಭವ ಅವನಿಗೆ ಆಗುವಂತೆ ಮಾಡಬೇಕು ಅನ್ನುವ ಕ್ಷೇತ್ರಗಳಲ್ಲಂತೂ ಇದು ತುಂಬ ಮುಖ್ಯ ಆಗಿಬಿಡತ್ತೆ ಅಂತ. ಗುರು ಶಿಷ್ಯರ ಆ ಸಂಬಂಧ ಅನ್ನೋದು ಬಹಳ ಮುಖ್ಯವಾಗಿ ಬಿಡತ್ತೆ ಅಂತ. ಹಾಗಾಗಿ ಉಪಾಸನ ಅಂತಂದಾಗ ಹತ್ತಿರದಲ್ಲಿ ಕುಳಿತುಕೋ ಅಂತಂದರೆ ಗುರುವಿನ ಮನಸ್ಸಿನ ಹತ್ತಿರ, ಗುರುವಿನ ಹೃದಯದ ಹತ್ತಿರ ಅನ್ನುವ ಅರ್ಥ ಕೂಡ ಅದಕ್ಕೆ ಬರುತ್ತೆ. ಗುರು ಸೇವೆ ಮಾಡಬೇಕು ಅನ್ನೋದಂತೂ ಹೇಗೂ ಇದೆ ಅಲ್ಲಿ. ಆಚಾರ್ಯೋಪಾಸನಂ ಶೌಚಂ ಅಂತ. ಶೌಚಂ ಅಂದರೆ ಶುದ್ಧಿ ಅಂತ. ಶುದ್ಧಿ ಅಂದರೆ ಇಲ್ಲಿ ಎರಡು ಶುದ್ಧಿ ಹೇಳ್ತಾರೆ, ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ ಅಂತ. ಬಹಿರಂಗ ಶುದ್ಧಿ ಅಂತಂದಾಗ ದೇಹ ಸ್ವಚ್ಛವಾಗಿರೋದು, ಮನೆ ಸ್ವಚ್ಛವಾಗಿರೋದು ಅನ್ನೋದಿದೆಯಲ್ಲ ಅದು. ಅಂತರಂಗ ಶುದ್ಧಿ ಅಂದರೆ ಭಾವಶುದ್ಧಿ ಅಂತಲೇ, ಅಂದರೆ ಮನಃಶುದ್ಧಿ ಅಂತಲೇ, ಮನಸ್ಸಲ್ಲಿರುವ ಕೆಡುಕುಗಳನ್ನೆಲ್ಲ ಬಿಟ್ಟಿರೋದು ಅಂತ. ಎಷ್ಟು ಚೆನ್ನಾಗಿದೆ ಅಂದರೆ, ನೀವು ಎಷ್ಟು ತರಹದಲ್ಲಿ ಹೋದರೂ ಬದುಕನ್ನು ಹೇಗೆ ಇದು ಮಾಡ್ತಾ ಹೋಗುತ್ತೆ ಅಂದರೆ ಬೇರೆ ಬೇರೆ ಥರದಲ್ಲಿ ಹೇಳಿದಾಗಲೂ ಇದೇ ಅಂಶಗಳನ್ನೇ ಕೃಷ್ಣ ಹೇಳ್ತಾನೆ ಅಂತ. ಇದರಲ್ಲಿ ಯಾವುದೋ ಒಂದು ಬಿಟ್ಟಿರ್ತಾನೆ, ಯಾವುದೋ ಒಂದು ಹೇಳಿರ್ತಾನೆ ಅನ್ನೋ ಥರ ಹೋದ್ರೂ ಇವಿಷ್ಟು ಒಟ್ಟು ಬದುಕಿಗೆ ಬೇಕಾಗಿರೋದೆ ಅಂತ. ನೀನು ಅಧ್ಯಾತ್ಮ ಸಾಧನೆಗೆ ಇಳಿತೀಯೋ ಇಳಿಯಲ್ವೋ, ಈಗ ಹೇಳ್ತಾ ಇರೋದರಲ್ಲಿ ಇದು ಎಲ್ಲ ಬದುಕಿಗೂ ಬೇಕಾಗೋದು, ಎಲ್ಲರ ಬದುಕಿಗೂ ಬೇಕಾಗೋದು. ಅಂದರೆ ಒಬ್ಬ ನಾಸ್ತಿಕನ ಬದುಕು ಹೀಗೆ ಇರಬೇಕು ಅಂತ, ನಾಸ್ತಿಕನ ಬದುಕು ಹೀಗೆ ಇರಬೇಕು ಅಂತ. ಈ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅನ್ನೋ ವರ್ಡನ್ನೇ ಯೂಸ್ ಮಾಡಿದ್ದಾರೆ ಇದರಲ್ಲಿ? ಇಲ್ಲ, ಮಾಡಿದ್ದಾರೆ. ಹೌದಾ? ಗೀತೆಯ ವ್ಯಾಖ್ಯಾನಗಳಲ್ಲಿ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅಂತಲೇ ವ್ಯಾಖ್ಯಾನ ಮಾಡಿದ್ದಾರೆ. ಬಸವಣ್ಣ ವಚನಗಳಲ್ಲಿ ಅದೇ ಶಬ್ದಗಳಿವೆ. ಭಾರತದ ಯಾವ ಸಂತರು, ಯಾವ ದಾರ್ಶನಿಕರು ಯಾರು ಹೇಳಿದ್ರಲ್ಲೋ ಇದು ಇದಕ್ಕಿಂತ ಸಂಪೂರ್ಣವಾಗಿ ಭಿನ್ನ ಅನ್ನೋ ಥರ ಅಲ್ವೇ ಅಲ್ಲ ಅದು ಅಂತ. ಅದು ಹಾಗೆಯೇ ಬೆಳಕೊಂಡು ಬರುವಾಗ ಇವರು ಹಲವು ಮೌಲ್ಯಗಳನ್ನು, ಅವರಿಗಿಂತ ಹಿಂದಿದ್ದ ಮೌಲ್ಯಗಳನ್ನು ಸ್ವೀಕರಿಸಿಯೇ ಮುಂದೆ ಹೋಗಿದ್ದು. ಯಾವುದೋ ಒಂದು ಪಾಯಿಂಟಲ್ಲಿ ಇದು ಹಾಗಲ್ಲ ಅಂತ ಹೇಳ್ತಾರೆಯೇ ಹೊರತು ಸಮಗ್ರವಾಗಿ ಇದು ಬೇರೆ ಅದು ಬೇರೆ ಅಂತ ಬರೋದಕ್ಕೆ ಸಾಧ್ಯವೇ ಇಲ್ಲ ಅದು. ಹಾಗಾಗಿ ಭಾರತ ಮೂಲದಲ್ಲಿ ಹುಟ್ಟಿದ ಯಾವುದಿದ್ರೂ ಇವೆಲ್ಲ ಕಾಮನ್ ಅಂತ ಕರೆಸಿಕೊಳ್ಳುತ್ತೆ. ನಾವಿವತ್ತೇನು ಮಾಡಿದ್ದೀವಿ ಅಂತ ಅಂದರೆ, ಇದು ಬೇರೆ ಅದು ಬೇರೆ ಅಂತ ನಾವೊಂಥರ ದ್ವೀಪ ಆಗುವ ಅಭ್ಯಾಸ ನಮಗೆ ಜಾಸ್ತಿ ಆಗಿರೋದ್ರಿಂದ ಸಂಪೂರ್ಣ ಅದಕ್ಕಿಂತ ಭಿನ್ನ ಅಂತ ತಂದ್ಕೊಂಡ್ಬಿಡ್ತೀವಿ ಅಂತ. ನಾವು ಇನ್ನೂ ಮಾತಾಡೋದಿಲ್ಲ ಚಾರ್ವಾಕರ ಬಗ್ಗೆ. ಚಾರ್ವಾಕನಿಂದ ಆರಂಭ ಆಗುತ್ತೆ ಅಂತ. ಚಾರ್ವಾಕನಿಂದ ಆರಂಭ ಆಗುವಾಗ ಆ ಅಂಶಗಳನ್ನು ಸೇರಿಸ್ಕೊಂಡೇ ಮುಂದುವರಿಕೆ ಅಂತ. ಅವನು ಬದುಕನ್ನು ನೋಡ್ತಾ ಇದ್ದಾನೆ, ಅವನು ಬದುಕನ್ನು ನೋಡೋ ನೋಟದಲ್ಲಿ ತಪ್ಪಿಲ್ಲ, ಅದನ್ನು ಬದುಕನ್ನು ಹಾಗೆ ನೋಡಬೇಕು, ಚಾರ್ವಾಕ ನೋಡೋದು ಹಾಗೆ ನೋಡಬೇಕು ಅಂತ. ಭೌತಿಕದ ಬದುಕನ್ನು ಚಾರ್ವಾಕ ನೋಡ್ತಾ ಇದ್ದಾನಲ್ಲ, ಅದರಲ್ಲಿ ಏನೂ ತಪ್ಪಿಲ್ಲ, ಏನಿದೆಯೋ ಅದನ್ನು ನೋಡ್ತಾನೆ ಅವನು, ಆ್ಯಸ್ ಇಟ್ ಈಸ್ ನೋಡ್ತಾನೆ ಅವನು. ಆ್ಯಸ್ ಇಟ್ ಈಸ್ ಅಂದರೆ ಏನಂದರೆ, ಏನು ಕಾಣ್ತಾ ಇದೆಯೋ ಅದನ್ನು ನೋಡ್ತಾನೆ ಅವನು, ಏನು ಕೇಳ್ತಾ ಇದೆಯೋ ಅದನ್ನು ನೋಡ್ತಾನೆ. ಮುಂದಿನವ್ರು ಏನು ಹೇಳ್ತಾರೆ ಅಂದರೆ, ಕಾಣುವ ಕೇಳುವ ಅಂಶಕ್ಕಿಂತ ಇನ್ನೊಂದು ಬೇರೆಯದಿದೆ ಅಂತ ಅವರು ಹೇಳ್ತಾರೆ. ಈ ಬೇರೆಯದಿದೆ ಅಂತ ಅನ್ನುವಾಗ ಕಾಣುವ ಕೇಳುವ ವಿಷಯ ಚಾರ್ವಾಕ ಹೇಳಿದಾನಲ್ಲ, ಅದರ ನಿರಾಕರಣೆ ಅಲ್ಲ ಅಂತ. ಆ ಅಂಶಗಳು ಮುಂದುವರಿಯುತ್ತೆ ಅಂತ. ಹಾಗೆ ಇಲ್ಲಿ ಬರುವ ಯಾವ ಸಂತರು ಯಾರು ಇದ್ರೂ
ಅವರು ಕೊಡುವ ವಿಚಾರಧಾರೆಗಳಲ್ಲಿ ಹಾಗೆ ಸಂಪೂರ್ಣ ಭಿನ್ನ ಅನ್ನುವ ಅಂಶಗಳು ಇರೋದೇ ಇಲ್ಲ. ಹಾಗಾಗಿ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿಯನ್ನು ಬಸವೇಶ್ವರರು ಭಾಳ ಎತ್ತಿ ಮಾತಾಡ್ತಾರೆ. ಅವರು ಕಳಬೇಡ ಕೊಲಬೇಡ ಹುಸಿಯ ನುಡಿಯಲ್ಲಿ ಅದೊಂದು ಮಾತ್ರ ಅಲ್ಲ, ವಚನಕಾರ ಎಲ್ಲರೂ ಮಾತಾಡ್ತಾರೆ, ಉಳಿದವರು ಮಾತಾಡ್ತಾರೆ. ಕನಕದಾಸರು ಆ ವಿಷಯವನ್ನು ಮಾತಾಡ್ತಾರೆ, ಅಂತರಂಗ ಶುದ್ಧಿಯ ಬಗ್ಗೆ ತುಂಬ ಮಾತಾಡ್ತಾರೆ ಎಲ್ಲರೂ. ಕನಕದಾಸರು ಕೂಡ ಹಾಂ ಹೌದೌದು, ಮಡಿ ಮಡಿ ಅಂತ ಅನ್ನೋದ್ರ ಬಗ್ಗೆ ಅವರು ತುಂಬ ಮಾತಾಡ್ತಾರೆ. ಅಂದರೆ ಮಡಿ ಮಡಿ ಅಂತ ಹೇಳ್ತಾ ಇದೆಯಲ್ಲ, ಒಳಗೆ ಮಡಿಯ ಅಂತ ಅವ್ರದ್ದು ಮಾತುಗಳು ಬರುತ್ತಲ್ಲ. ಅಂದರೆ ಒಂದು ಕಾಲದಲ್ಲಿ ಏನಾಗ್ಬಿಡ್ತು ಅಂದರೆ ಬಹಿರಂಗ ಶುದ್ಧಿ ಒಂದೇ ಉಳಿಸ್ಕೊಂಡ್ಬಿಡ್ತು ಜಗತ್ತು. ಒಂದು ಕಾಲ ಅಂತ ಮಾತ್ರ ಅಲ್ಲ, ಇವತ್ತು ಹಾಗೆ ಅಂತ ನಾವು ತುಂಬ ನಿತ್ಯ ಸ್ನಾನ ಮಾಡಿ ಪರ್ಫ್ಯೂಮ್ ಹಾಕ್ಕೊಂಡು ಐರನ್ ಮಾಡಿದ ಒಳ್ಳೆ ಬಟ್ಟೆ ಉಟ್ಕೊಂಡು ನೀಟಾಗಿ ನಮ್ಮ ಹಿಂದಿನವರು ಇಷ್ಟು ಚೆನ್ನಾಗಿ ನಮ್ಮಂಗೆ ಕಟಿಂಗು ಶೇವಿಂಗು ಮಾಡ್ಕೊಂಡು ಕೂರ್ತಾ ಇರಲಿಲ್ಲ. ಇಷ್ಟು ನೀಟಾಗಿರ್ತೀವಿ ನಾವು. ಇದಿಷ್ಟು ಬಹಿರಂಗ ಶುದ್ಧಿ. ಅದರಲ್ಲಿ ಪರ್ಫೆಕ್ಷನ್ನು ದಿನದಿಂದ ದಿನಕ್ಕೆ ಜಾಸ್ತಿ ಆಗುತ್ತೆ. ಯಾಕೆಂದರೆ ಈ ಒಂದು ತಲೆಮಾರಿನ ಹಿಂದಿನವ್ರು ನಮಗೆ ಸ್ವಲ್ಪ ಕೊಳಕರು ಅಂತ ಅನ್ಸೋಕ್ಕೆ ಶುರುವಾಗ್ಬಿಡುತ್ತೆ. ಈ ನಮ್ಮ ಮಕ್ಕಳ ಕಾಲದವರಿಗೆ ನಮ್ದು ಯಾವುದೋ ನಾವು ಯಾವುದೋ ಅದನ್ನು ಮಾಡೋಲ್ಲ ಅಂತ ಅವರು ಅಂದರೆ ಅಷ್ಟು ನೀಟ್ ಇಲ್ಲ ಅನ್ನೋ ಥರ ಫೀಲ್ ಮಾಡ್ತಾ ಇರುತ್ತೆ ಜನ್ರೇಷನ್. ಅಂದರೆ ಅದ್ರಲ್ಲಿ ತುಂಬ ಪರಿಷ್ಕಾರ ಮಾಡ್ಕೊಳ್ತಾ ಹೋಗುತ್ತೆ ಜಗತ್ತು. ಆದರೆ ಅಂತರಂಗ ಶುದ್ಧಿ ಅಂತ ಅನ್ನೋದು ಅದು ಇವತ್ತು ಹಾಗೆ ಇರುತ್ತೆ. ಮನಸ್ಸಿನ ಒಳಗಡೆ ಎಲ್ಲ ಕೆಡಕುಗಳು ಅಂತ ಕೂತು ಬಿಡುತ್ತೆ. ಹಾಗಾಗಿ ದಾರ್ಶನಿಕರು ಆ ಮಾನಸಿಕ ಶುದ್ಧಿ ಬಗ್ಗೆ ಭಾಳ ಮಾತಾಡ್ತಾರೆ, ಅಂತರಂಗದ ಶುದ್ಧಿ ಬಗ್ಗೆ. ಹೊರಗಡೆ ಏನಿದ್ರೂ ಒಳಗಿಲ್ಲ ಅಂತ. ಕನಕದಾಸರು ಆಡೋದು ಇದನ್ನೇ, ನೀ ಮಡಿ 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 ಅಂತ ಇಷ್ಟು ಮಾಡ್ಕೊಳ್ತಾ ಇದೆಯಲ್ಲ, ಒಳಗೇನಾಯಿತು ಅಂತ. ಹಾಗಾಗಿ ಈ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಮೊದಲಿಂದ ಮಾತಾಡ್ಕೊಂಡು ಬಂದಿರೋದೆ. ಅವರು ಅದನ್ನು ಮತ್ತಷ್ಟು ಎತ್ತಿ ಆಡಿದರು. ಅವರು ಅದನ್ನು ಎತ್ತಿ ಯಾಕೆ ಆಯಾ ಕಾಲಗಳಲ್ಲಿ ಆಡೋದಕ್ಕೆ ಬರುತ್ತೆ ಅಂತ ಅಂದರೆ ಆ ಮೌಲ್ಯ ಕಡಿಮೆ ಆಗಿಬಿಟ್ಟಿರುತ್ತೆ. ಅವಾಗ ಆ ಮೌಲ್ಯವನ್ನು ಎತ್ತಿ ಆಡ್ತಾರೆ ಅವರು. ಅವರು ಬದುಕಿದ ಕಾಲದಲ್ಲಿ ಯಾವ ಮೌಲ್ಯ ಬಹಳ ಕಡಿಮೆ ಆಗಿರುತ್ತೋ ಅದನ್ನು ಒತ್ತು ಕೊಟ್ಟು ಮಾತಾಡಬೇಕಾಗಿ ಬರುತ್ತೆ. ಹಾಗೆ ಅವ್ರ ಕಾಲದಲ್ಲಿ ಬಹಿರಂಗ ಶುದ್ಧಿ ಜೋರಾಗಿತ್ತು, ಬಹಳ ಜೋರಾಗಿದ್ದ ಕಾಲ ಅದು. ಬಸವೇಶ್ವರರೆಲ್ಲ ಬಂದ ಕಾಲದಲ್ಲಿ ಅಂತರಂಗ ಶುದ್ಧಿ ಇಳಿದಿತ್ತು. ಸಾವಿರಾರು ವರ್ಷದಿಂದಲೇ ಅದು ಕಡಿಮೆ ಹಾಕೊಂಬಂದಿದೆ, ಇವತ್ತು ಅಂತ ಅಲ್ಲ. ಒಂದು ಏರಿಳಿತ ಇರುತ್ತೆ, ಅದು ಯಾವ ಕಾಲದಲ್ಲೂ ಇರುತ್ತೆ ಅದು. ಹಾಗೆ ಇನ್ನೊಂದು ಇದು ಶುದ್ಧಿ, ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಂ ಅಂತ. ಸ್ಥೈರ್ಯಂ ಅಂದರೆ ಸ್ಥಿರತೆ ಅಂತ ಅರ್ಥ. ಸ್ಥಿರತೆ ಅಂತ ಅಂದರೆ ಒಂದರಲ್ಲಿ ಬಹುಕಾಲ ನಿಲ್ಲೋದು ಅಂತ, ಚಂಚಲತೆ ಇಲ್ಲದೆ ಇರೋದು ಅಂತ, ಒಂದರಿಂದ ಒಂದಕ್ಕೆ ಹಾರೋದಲ್ಲ ಅಂತ. ಈಗ ಅಧ್ಯಾತ್ಮದ ಸಾಧನೆ ಅಂತ ತಗೊಂಡ್ರೆ ಅದರಲ್ಲಿ ನಿರಂತರತೆ ಬೇಕು, ನೈರಂತರ್ಯ ಬೇಕು ಅಂತ. ಸಮಸ್ಯೆ ಬರೋದು ಅಲ್ಲಿ. ನಾವು ಟಚ್ ಆ್ಯಂಡ್ ಗೋ ಅನ್ನೋ ಸ್ವಭಾವ ಜಾಸ್ತಿ ಮನುಷ್ಯನಿಗೆ. ಇದನ್ನು ಸ್ವಲ್ಪ ಕಾಲ ಮಾಡಿದ್ವಿ, ಇದನ್ನು ಬಿಟ್ವಿ, ಅದಕ್ಕೆ ಹೋದ್ವಿ, ಅದನ್ನು ಸ್ವಲ್ಪ ಕಾಲ ಬಿಟ್ವಿ, ಅದಕ್ಕೆ ಹೋದ್ವಿ. ಹಾಗೆ ಹೋಗೋದೇ ತಪ್ಪು ಅಂತಲ್ಲ, ಆದರೆ ಒಂದನ್ನು ಹಿಡಿದು ಅದನ್ನು ತುದಿಗಾಣಿಸುವ, ಕೊನೆಗಾಣಿಸುವ ಅನ್ನುವಂಥ ಒಂದು ಅಭ್ಯಾಸ ಬೇಕು ಅಂತ. ಇದಕ್ಕೆ ಬಹಳ ಇದಾಗಿ ಮಂಗನ ಉದಾಹರಣೆ ಕೊಡ್ತಾರೆ, ಚಾಂಚಲ್ಯ ಅನ್ನೋದಕ್ಕೆ, ಚಂಚಲತೆ ಅನ್ನೋದಕ್ಕೆ ಜಗತ್ತಿನಲ್ಲಿ ಬಹಳ ಸುಲಭವಾಗಿ ಸಿಗೋ ಉದಾಹರಣೆ ಮಂಗನದು. ಯಾಕೆಂದರೆ ಅದನ್ನು ನೋಡಿದರೂ ಗೊತ್ತಾಗುತ್ತೆ, ಸುಮ್ಮನೆ ಇರೋದೇ ಇಲ್ಲ, ಏನಾದರೂ ಮಾಡ್ತಾ ಇರತ್ತದು. ಮತ್ತು ಒಂದು ಕೊಂಬೆ ಮೇಲೂ ಕೂತ್ಕೊಳ್ಳಲ್ಲ. ಬೇರೆ ಪಕ್ಷಿಗಳು ಬೇರೆ ಮರದ ಮೇಲೆ ಇರೋನು ನೋಡಿದರೆ ಒಂದಿಷ್ಟೊತ್ತು ಒಂದು ಕಡೆ ಕೂರ್ತವವು. ಅಂದರೆ ಒಂದು ರೆಂಬೆಯ ಮೇಲೆ ಬಂದು ಕುಳಿತ ಪಕ್ಷಿಗೆ ಒಂದು ಉದ್ದೇಶ ಇದೆ, ಅಲ್ಲಿ ಕೂತ್ಕೊಳ್ಬೇಕು ಅಂತ. ಆಹಾರ ಹುಡುಕ್ತು, ಆಹಾರ ತಿಂತು, ಈಗ ಕೂತ್ಕೊಳ್ತು ಅಂತ. ಇದು ಒಂದಕ್ಕೆ ಮಾತ್ರ ನಿರುದ್ದೇಶಕವಾಗಿ ಹಾರ್ತಾ ಇರುತ್ತೆ. ಅದು ಏನು ಕೊಂಬೆಯಿಂದ ಕೊಂಬೆಗೆ ಹಾರ್ತು, ಮರದಿಂದ ಮರಗೆ ಹಾರ್ತು, ಯಾಕೆ ಅಂದರೆ ಇಲ್ಲ, ಏನೂ ಇಲ್ಲ ಅಂತ. ಈ ಸ್ಥಿರತೆ ಅನ್ನೋದು ಇಲ್ಲದೆ ಇರೋದಕ್ಕೆ ಅದು ಭಾಳ ಇದಾಗಿ ಕಾಣಿಸುತ್ತೆ. ಯಾಕೆ ಇಲ್ಲಿಗೆ ಬಂದೆ ಅಂತಲೂ ಗೊತ್ತಿಲ್ಲ, ಯಾಕೆ ಮರದ ಆ ಕೊಂಬೆಗೆ ಹೋದೆ ಅಂತಲೂ ಗೊತ್ತಿಲ್ಲ ಅನ್ನೋ ಥರ ಇರುತ್ತೆ ಅಂತ. ಆದರೆ ಸ್ಥಿರತೆ ಬೇಕು ಅಂತ. ಇಲ್ಲ, ಅಧ್ಯಾತ್ಮದ ಸಾಧನೆ ಅಂತಂದಾಗಳಂತೂ ಸ್ಥಿರತೆ ಬೇಕು ಅಂತ, ನಿತ್ಯವಾದದ್ದು ಬೇಕು ಅಂತ, ಎಲ್ಲದಕ್ಕೂ ಬೇಕು ಅದು. ಯಾವುದನ್ನು ಪ್ರತಿನಿತ್ಯ ನಾವು ಮಾಡ್ಕೊಂಡು ಹೋಗ್ತೀವೋ ಅದರಲ್ಲಿ ಮಾತ್ರ ನಾವು ಒಂದು ಯಶಸ್ಸು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಇದರ ಅರ್ಥ ಏನಂದರೆ ಯಾವುದೋ ಒಂದು ವೃತ್ತಿ ಆರಂಭ ಮಾಡಿ ಸಾಯೋ ತನಕ ಅದೇ ವೃತ್ತಿ ಮಾಡಬೇಕು ಅನ್ನೋ ಅರ್ಥ ಅಲ್ಲ. ಯಾವುದನ್ನು ಹಿಡಿತೀವೋ ಅದಕ್ಕೊಂದು ಲಾಜಿಕಲ್ ಎಂಡ್ ಅಂತ ಇದೆಯಲ್ಲ, ಅಲ್ಲಿವರೆಗೆ ಅದನ್ನು ಹಾಗೆ ಮುಂದುವರಿಸಬೇಕು ಅಂತ. ಸ್ಥೈರ್ಯಂ. ಇನ್ನೊಂದು ಆತ್ಮವಿನಿಗ್ರಹ ಅಂತ. ಈ ಆತ್ಮವಿನಿಗ್ರಹ ಅಂತ ಅಂದರೆ ಮನಸ್ಸು ಕ್ರಿಯೆಗಳಲ್ಲಿ ತೊಡಗತ್ತೆ ಅಥವಾ ತೊಡಗಿಸುತ್ತೆ ನಮ್ಮನ್ನು. ಇಂದ್ರಿಯ, ದೇಹ ಇವೆಲ್ಲ ಕ್ರಿಯೆಗಳಲ್ಲಿ ತೊಡಗುತ್ತವೆ. ಕ್ರಿಯೆಗಳಲ್ಲಿ ತೊಡಗುವಾಗ ಎರಡು ತರಹದ ಕ್ರಿಯೆಗಳಿರುತ್ತೆ ಅದರಲ್ಲಿ. ಒಂದು ಒಳಿತಿನ ಕ್ರಿಯೆ, ಒಂದು ಕೆಡುಕಿನ ಕ್ರಿಯೆ ಅಂತ ಇರುತ್ತೆ. ಈ ಕೆಡುಕಿನ ಕ್ರಿಯೆಗೆ ಹೋಗಬಾರ್ದು, ಒಳಗಿನ ಕ್ರಿಯೆಯಲ್ಲಿ ಇರಬೇಕು ಅಂತ. ಈ ಸಂಯಮ ಅನ್ನೋದಕ್ಕೆ ಅದರ್ಥ. ನಿಗ್ರಹ ಅಥವಾ ಸಂಯಮ ಅನ್ನೋದಕ್ಕೆ ಏನರ್ಥ ಅಂತ ಅಂದರೆ ಇಲ್ಲಿ ಹೋಗಬೇಕು, ಇಲ್ಲಿ ಹೋಗಬಾರ್ದು ಅಂತ. ಈಗ ರಸ್ತೆಯಲ್ಲಿ ಒಬ್ಬ ಟ್ರಾಫಿಕ್ ಪೊಲೀಸ್ ನಿಂತ್ಕೊಂಡ್ರೆ ಅವನು ಏನು ಮಾಡ್ತಾನೆ ಅಂತ ಅಂದರೆ ಅವನು ರಸ್ತೆಯನ್ನು ಸಂಯಮನಗೊಳಿಸ್ತಾ ಇದ್ದಾನೆ, ಓಡಾಟವನ್ನು ಸಂಯಮನಗೊಳಿಸ್ತಾ ಇದ್ದಾನೆ, ನಿಗ್ರಹ ಮಾಡ್ತಾ ಇದ್ದಾನೆ, ತಡಿತಾನೆ ಅವನು.
ಯಾಕೆ ಅಂತಂದರೆ ಒಂದು ಕಡೆಯಲ್ಲಿ ಹೋಗಬೇಕು, ಒಂದು ಕಡೆಯಲ್ಲಿ ನಿಲ್ಲಬೇಕು, ಒಂದು ಕಡೆಯಲ್ಲಿ ಹೋಗಬಾರದು ಅಂತ. ಈ ಆತ್ಮಸಂಯಮ ಅನ್ನೋದು ಅಂಥದ್ದು ಅಂತ. ಯಾವುದನ್ನು ಮಾಡಬೇಕೋ ಅಲ್ಲಿಯೇ ನಿಲ್ಲಿಸಬೇಕು ಗಟ್ಟಿಯಾಗಿ, ಎಲ್ಲಿಗೆ ಹೋಗಬಾರ್ದು ಅಲ್ಲಿಗೆ ಹೋಗದಂತೆ ಇರಬೇಕು ಅಂತ. ಯಾವಾಗ ಹೋಗಬೇಕು ಅನ್ನೋದು ಕೂಡ. ಹಾಂ, ಇದಿಷ್ಟು ಇನ್ನೂ ಇದೆ, ಇನ್ನೂ ಮುಂದುವರಿಯುತ್ತೆ. ಇವಿಷ್ಟನ್ನು ಜ್ಞಾನ ಅನ್ನುವ ಹೆಸರಿನಲ್ಲಿ ಕರಿತಾ ಇದ್ದಾನೆ. ಅದು ಯಾಕೆ ಅನ್ನೋದನ್ನು ಮುಂದೆ ಗಮನಿಸೋಣ. ಸೊ ಜ್ಞಾನ ಅಂತಂದ್ರೆ ನಾವು ತುಂಬ ಅದಕ್ಕೆ ನಾಲೆಡ್ಜ್ ಅನ್ನೋ ಒಂದು ಭಾಳ ಪರಿಮಿತ ಒಂದು ಅರ್ಥವನ್ನು ಕೊಟ್ಟಿದ್ದೀವಿ. ಆದರೆ ಅದನ್ನು ಮೀರಿದ್ದ ಒಂದಷ್ಟು ತುಂಬ ದೊಡ್ಡ ಮಟ್ಟದ ವ್ಯಾಖ್ಯಾನ ಅಂತ ಅನ್ಸುತ್ತೆ ನನಗಿದು. ಸೊ ಅದನ್ನು ಸಂಪತ್ ಸರ್ ತುಂಬ ಚೆನ್ನಾಗಿ ಹೇಳಿದರು. ಇದು ಎಲ್ಲಿ ಬರುತ್ತೆ ಅಂದರೆ ಕ್ಷೇತ್ರಜ್ಞ ವಿಭಾಗ ಯೋಗ, ಈ ಒಂದು ಅಧ್ಯಾಯದಲ್ಲಿ ನಾವು ಅದನ್ನು ನೋಡಿದ್ವಿ. ಸೊ ಈವರೆಗೆ ಇದನ್ನು ಹೇಳಿಕೊಟ್ಟಂಥ ಸಂಪತ್ ಸರ್ಗೆ ಸರ್ ತುಂಬ ಧನ್ಯವಾದ ನಿಮಗೆ. ಕ್ಷೇತ್ರಜ್ಞ ವಿಭಾಗ ಯೋಗದಲ್ಲಿ ಮುಂದೆ ಏನಾಗುತ್ತೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಕೃಷ್ಣಾರ್ಜುನರ ಸಂವಾದ ಎಲ್ಲಿ ಹೋಗುತ್ತೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಯಥಾ ಪ್ರಕಾರ ಕಮೆಂಟ್ ಮಾಡಿ, ನಿಮ್ಮೆಲ್ಲ ಸ್ನೇಹಿತರೊಂದಿಗೆ, ಬೇರೆ ಬೇರೆ ದೇಶಗಳಲ್ಲಿರುವಂಥ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಲೈಕ್ ಮಾಡಿ ವಿಡಿಯೋನ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಮತ್ತು ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು, ಅಂದರೆ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ. ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ.